ಈ ಸಂಸಾರ. ಊರ್ ಬಿಟ್ಟು ಸಂಚಾರ ಮಾಡ್ತಾ 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 ಹೋಗುವ ಸಂದರ್ಭದೊಳಗ ಲಕ್ಷಾನದ ಕಬರಿ ಮಠ ಕೈ ಮಾಡಿ ಕಡಿತೈತಿ, ಬಾರೋ ಎಲ್ಲಪ್ಪ ಹೋಗ್ತಾನ ಕಬರಿ ಮಠ. ಮಹಾತ್ಮರಾಗಿರ್ತಾರ ಸಿದ್ಧಲಿಂಗ ಮಹಾರಾಜರು ಕುಂತಿರ್ತಾರ. ಹೋಗಿ ಗುರುಗಳಿಗೆ ಪಾದ ಹಿಡಿದು ನಮಸ್ಕಾರ ಮಾಡಿ, ಗುರುದೇವ, ಇಷ್ಟು ದಿವಸ ಒಂದಿಷ್ಟು ಸಂಸಾರದ ಭವಬಂಧನದೊಳಗೆ ಬಿದ್ದಿದ್ದಪ್ಪ ಈ ಜೀವ, ಈ ದೇಹಕ್ಕೆ ಮಾತ್ರ ಎಲ್ಲಪ್ಪ ಅಂತ ಕರೀತಾರೆ. ಆದ್ರೆ ಈ ದೇಹಕ್ಕ ಎಲ್ಲಪ್ಪನ ಹೋಗಿಸಿ ಒಂದಿಷ್ಟು ದೀಕ್ಷೆ ಕೊಟ್ಟು ಮೋಕ್ಷದ ಹಾದಿ ಕರುಣಿಸಪ್ಪ ಅಂತ ತಿಳ್ಕೊಂಡ್ರ. ಆಗ ಸಿದ್ಧಲಿಂಗ ಮಹಾರಾಜರಂತ, ನೋಡಿಲ್ಲಪ್ಪ, ನಿನ್ನಕ್ಕೆ ದೀಕ್ಷೆ ಕೇಳಕ್ಕ ಬಹಳ ಮಂದಿ ಬಂದಾರ ಮಠದೊಳಗ, 100 ಶಿಷ್ಯರದಾರ, ದೀಕ್ಷೆ ಕೊಡ್ಬೇಕಾಗಿತ್ತು, ಹಂಗ ಕೊಡಕ್ ಸಾಧ್ಯ ಇಲ್ಲ, ಒಂದಿಷ್ಟು ಮಠದ ಸೇವಾ ಮಾಡುವ, ಮುಂದೆ ನಿನಗೆ ದೀಕ್ಷೆ ಕೊಡ್ತೀನಿ ಅಂದ್ರು. ಮಠದ ಸೇವಾ ಪ್ರಾರಂಭ ಮಾಡಿದ. 1 ವರ್ಷ 2 ವರ್ಷ ಮಠಕ್ಕೋಸ್ಕರ ಎಷ್ಟು ಸೇವಾ ಮಾಡಿದ ಅಂದ್ರೆ, ಕಲ್ಲು ಹೊತ್ತ, ಮಣ್ಣು ಹೊತ್ತ, ಮಠ ಕಟ್ಟಿದ. ಗುರುಗಳು ಏನ್ ಹೇಳ್ತಾರ, ಗುರುವಿನ ಸೇವಾ ಚಾಚು ತಪ್ಪದ ಕಟ್ಟುನಿಟ್ಟಾಗಿ ಗುರುವಿನ ಸೇವಾ ಮಾಡಿದ. ಈಗ ಸೇವಾ ಮಾಡ್ತಾ 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 ಎಲ್ಲಪ್ಪ ಒಂದಲ್ಲ ಎರಡಲ್ಲ 12 ವರ್ಷ ಕಬರಿ ಮಠದೊಳಗೆ ಸೇವಾ ಮಾಡ್ತಾನೆ. 12 ವರ್ಷ ಸೇವಾ ಮಾಡಿದ. ಒಂದು ದಿವಸ ಸಿದ್ಧಲಿಂಗ ಮಹಾರಾಜರು ಅಂತಾರ, ನೋಡ್ರಪ್ಪ, ಯಾರ್ಯಾರ ನನ್ನ ಮಠದೊಳಗ ದೀಕ್ಷೆ ಪಡ್ಕೋಬೇಕಂತ ಬಂದಿರಲ್ಲ, ಅವರು ಎಲ್ಲರಿಗೂ ಕೂಡ ಕೊನೆಯ ಪರೀಕ್ಷೆ, ಗುರುವಿನ ಕೊನೆಯ ಪರೀಕ್ಷೆ. ನಾಳೆ ಏನ್ ಮಾಡ್ರಿ, ಎಲ್ಲರೂ ಕೂಡ ಮುಂಜಾನೆ ನಿಮಗೊಂದು ಪರೀಕ್ಷೆ. ಏನ್ರಪ್ಪ ಗುರುಗಳ ಪರೀಕ್ಷೆ? ಮಠದ ಅಂಗಳೊಳಗ ತೆಗ್ಗು ತೆಗಿತೈತಿ. ಆ ತೆಗ್ಗಿನೊಳಗ ಕುಂದಿರ್ಬೇಕು, ಮ್ಯಾಗ ಮಣ್ಣು ಮುಚ್ತಾರ. 3 ದಿವಸ ಆದ್ಮ್ಯಾಗ ಯಾರ ಹೇಳ್ತಾರ ಅವರಿಗೆ ದೀಕ್ಷೆ ಅಂತ ಗುರುಗಳು. ಶಿಷ್ಯರೆಲ್ಲ ಕೇಳಿಸ್ಕೊಂಡ್ರು. ರಾತ್ರಿ ಕೆಲವು ಮಂದಿ ಶಿಷ್ಯರು ಇರ್ತಾರಲ್ಲ, ಡಾಂಬಾಚಾರಕ್ ಮಾಡ್ತಕ್ಕಂಥ ಶಿಷ್ಯರು, ತಾವ ಮಾತಾಡಕತ್ರು. ಅದು ಮುಂಚೆನೆ ಗುರುಗಳು ಏನ್ ಹಾಕ್ತಾರ, ತೆಗಿತಾರಂತ, ನೆಲದ ಮುಗಿಸ್ತಾರಂತ, ಮ್ಯಾಗ ಮಣ್ಣು ಹಾಕ್ತಾರಂತ. 2 ಹಾಸಿಗೆ ಹೊಚ್ಕೊಂಡ್ರ ಉಸುರು ಕಡ್ತೈತಿ, ಉಸುರು ನಿಂತು ಹೋದಂಗಾಗತ್ತ. ಇನ್ನು ಮಣ್ಣು ಮುಚ್ಚಿದ್ರೆ ನಾವೇನು ಉಳಿಯಾಗಲ್ಲ, ಈ ಗುರುನು ಬೇಡ, ದೀಕ್ಷೆನೂ ಬೇಡ ನಮಗೆ ಏನು ಅಂತ ರಾತ್ರಿ ಮಠದ ಕಂಪೌಂಡ್ ಹಾಕಿ ಓಡೋಗ್ಬಿಟ್ಟಿರ್ತಾರೆ ಎಲ್ಲ ಶಿಷ್ಯರು. ಬೇಡ ನಮಗೆ ಈ ಗುರುವಿನ ಸಾಹಸ ಬಂದ ಬಿಡ್ತಾರೆ ಇವಾಗ. ಮುಂಚೆನೆ ಎದ್ದು ಗುರುಗಳು ಅಂತಾರ, ಆಗಪ್ಪ ಯಾರು ಶಿಷ್ಯರ ಪರೀಕ್ಷೆಗೆ ರೆಡಿ ಅದೀರಿ ಬರ್ರಿ ಅಂದ್ರು. ಹೋಗಿ ನೋಡ್ತಾರ, ಒಬ್ಬರು ಶಿಷ್ಯರಿಲ್ಲ, ಉಳಿದಿದ್ದು ಎಲ್ಲಪ್ಪ ಒಬ್ಬನ ಬಂದ ಎಲ್ಲಪ್ಪ ಮುಂದೆ ನಿಂತಿರ್ತಾನೆ. ಏನೋ ಎಲ್ಲಪ್ಪ, ಮತ್ತ ನೀ ಪರೀಕ್ಷೆಗೆ ಸಿದ್ಧದಿ ಏನೋ? ಗುರುದೇವ ಸಿದ್ಧದೇನ್ರಿ ಅಂತ. ಜನ ಅಂತಾರ, ಮಠದ ಭಕ್ತರೆಲ್ಲ, ಯಪ್ಪ ಗುರುಗಳ 100 ಮಂದಿ ಶಿಷ್ಯರಿದ್ರು, ಎಲ್ಲಾರು ಹುಡುಗ್ಯಾರ, ಉಳಿದಿದ್ದೀವಿ ಒಬ್ಬ ನಿಮ್ಮ ಸೇವಾಕ್ ಮರಿ ಒಬ್ಬರ ಇರ್ತಾನ, ಇವನು ಮನ್ನಾಗ ಮುಂಚೆ ಏನ್ ಮಾಡ್ತೀರಿ, ಬ್ಯಾಡ ಬಿಡ್ರಿ ಅಂದ್ರು. ಆದ್ರೆ ಸಿದ್ಧಲಿಂಗ ಮಹಾರಾಜ ಹೇಳಿಲ್ಲ. ಪರೀಕ್ಷೆ ಅಂದ್ರೆ ಪರೀಕ್ಷೆ, ಅದು ಎಷ್ಟು ಮಂದಿ 100 ಒಬ್ಬನಾಗ ಅಂದ್ರು, ಅದು ಪರೀಕ್ಷೆನ ನಡೀಲಿ ಅಂದ್ರು. ಏನು ತೆಗ್ದು ತೆಗೆದಿದ್ರಲ್ಲ, ಹೋದ ಎಲ್ಲಪ್ಪ ಆಯ್ತು ಪರೀಕ್ಷೆ ನಡೀಲಿ. ಎಲ್ಲಪ್ಪ ಹೋಗಿ ಕುಂತ, ಮ್ಯಾಗ ಮಣ್ಣು ಹಾಕ್ತಾರ, ಮ್ಯಾಗ ಪಾಟಿಕಲ್ಲ ಮುಚ್ಚೆ 3 ದಿವಸಗಳ ಕಾಲ ಸಾವಿರ ಜನ ಮಠದ ಮುಂದೆ ನಿಂತೈತಿ. 3ನೇ ದಿವಸ ಯಾಕಪ್ಪ ನೋಡೋಣ, ಗುರುಗಳು ಹೇಳ್ಯಾರ, ನೆಲ್ಲ ಕುಂತ, ನಾವೇನ ಕೆಲವು ಅಂತಿರ್ತಾರ, ಅವೇನೆಲ್ಲ ಮಣ್ಣೊಳಗೆ ಸತ್ತು ಹೋಗ್ಬಿಟ್ಟಿರ್ತಾನ, ಬಡ ಮಣ್ಣು ತಗದ್ಮ್ಯಾಗ ಎತ್ಕೊಂಡು ಹೋಗಿ ಸ್ಮಶಾನದಾಗ ಮಣ್ಣು ಮಾಡಂತ ಸುಟ್ರ ಹಾಕು ಅಂತ ಕೆಲವು ಮಂದಿ ಅಂತಿರ್ತಾರ. 3ನೇ ದಿವಸ ಗುರುಗಳು ಬಂದು ಕೂತಾರ, ತೆಗಿಲಿ ಆಗ್ಲಿ. 3 ದಿವಸ ಆದ್ಮ್ಯಾಗ ಮಣ್ಣು ತೆಗಿತಾರ. ಯಾವಾಗ ಮಣ್ಣು ತೆಗೆದ್ರು ಒಳಗ ಎಲ್ಲಪ್ಪ ಕೂತಿರ್ತಾರ, ಧ್ಯಾನ ಕೂತಿರ್ತಾರ. ಬಾಯಿಯೊಳಗ ಸಿದ್ಧಲಿಂಗ 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 ಅಂತ ಧ್ಯಾನ ಮಾಡ್ತಿರ್ತಾರ. ನೋಡಿರ್ತಕ್ಕಂಥ ಜನ ಅಂತಾರ, ನೋಡ್ರು ಅಲ್ಲಿ ಎಲ್ಲಪ್ಪನ ಲಿಂಗ ಕಂಡಂಗ ಕಾಣಕತ್ತಾನ, ಎಲ್ಲಪ್ಪ ಲಿಂಗ ಕಂಡಂಗ ಕಾಣಕತ್ತಾನ. ಸಿದ್ಧಲಿಂಗ ಮಹಾರಾಜಿಗೆ ಎದ್ದು ಬಂದು ಎಲ್ಲಪ್ಪ ಹೇಳು ಎಲ್ಲಪ್ಪ ಅಂತ ಎನಿಸ್ಕೊಂತಾರ. ಅಲ್ಲೋ ಎಲ್ಲಪ್ಪ, ಮಣ್ಣೊಳಗೆ ಕೂತಿದ್ದೆಲ್ಲ 3 ದಿವಸ, ನಿನಗೇನೂ ಆಗ್ಲಿಲ್ಲೇನು ಅಂದ್ರೆ ಗುರುಗಳು. ಸಿದ್ಧಲಿಂಗ ಮಹಾರಾಜಿಗೆ ಎಲ್ಲಪ್ಪಗ ಆಗ ಎಲ್ಲಪ್ಪ ಅಂತಾನ, ಯಪ್ಪ ಗುರುನಾಥ, ನನಗೇನ್ ಆಗ್ಬೇಕ್ರಿ? ನಾನು ಕುಂತಿದ್ದಷ್ಟನಪ್ಪ, ನನಗ ಕುಂತಿದ್ದಷ್ಟ ಗೊತ್ತೈತಿ. ಯಾವಾಗ ನಿಮ್ಮ ನಾಮಸ್ಮರಣೆ ಸಿದ್ಧಲಿಂಗ ದೇವ ಅನ್ನಕತ್ತಿದ್ನೋ, ಅವ್ರು ಏನು ಮಣ್ಣು ಮ್ಯಾಗ ಹಾಕ್ತಾರಲ್ಲ, ಅದು ನನಗೆ ಮಣ್ಣು ಅನಿಸ್ಲಿಲ್ಲ, ಮಲ್ಲಿಗೆ ಹೂ ಹಾಕಿದಾಗ ಆಗ್ತಿತ್ತು. ಎಷ್ಟು ದಿವಸ ನಾನು ಮಲ್ಲಿಗೆ ಹೂಗಳ ಕೂತಂಗಾಗಿತ್ತು. ಹೌದು ಬಿಡು ಎಲ್ಲಪ್ಪ, ಶಿಷ್ಯ ಆದ್ರೆ ನೀ ನೋಡಪ್ಪ, ಜನ ಎಲ್ಲ ಅಂತಾರ ನೀ ಲಿಂಗ ಕಣ್ಣಂಗ್ ಕಾಣಕತ್ತಿ ಅಂತ, ಲಿಂಗ ಕಣ್ಣಂಗ್ ಕಾಣಕತ್ತಿ ಅನ್ನಕತ್ತಿದ್ರು. ಅದಕ್ಕೆ ಇವತ್ತಿನ ಗುರುವಿನ ಪರೀಕ್ಷೆ ಒಳಗೆ ಪಾಸ್ ಆಗಿದ್ದಾನೆ, ನಿನಗೆ ದೀಕ್ಷೆಯನ್ನು ಕೊಡ್ತೀನಿ. ಈ ಜಗತ್ತಿನಾದ್ಯಂತ ಇನ್ನು ಮುಂದೆ ನೀ ಎಲ್ಲಪ್ಪ ಅಲ್ಲ, ಎಲ್ಲ ಲಿಂಗನಾಗಿ ಬೆರೆಯಪ್ಪ, ಎಲ್ಲ ನೀವು ಮಹಾರಾಜನಾಗು ಅಂದ್ರು. ಅವತ್ತ
ಸಿದ್ಧಲಿಂಗ ಮಹಾರಾಜರ ದೀಕ್ಷೆಯನ್ನು ಪಡೆದಿರ್ತಕ್ಕಂಥ ಎಲ್ಲಪ್ಪ ಎಲ್ಲಾ ಲಿಂಗನಾಗಿ ಈ ನಾಡಿನೊಳಗ 365 ಮಠಗಳನ್ನ ಕಟ್ಟಿ ಮೆರೆದಿರ್ತಕ್ಕಂಥ ಎಲ್ಲಾ ಲಿಂಗ ಮಹಾರಾಜರು. ಒಬ್ಬ ಗುರುವಿನ ಹತ್ರ ದೀಕ್ಷೆ ಪಡಿಬೇಕಂದ್ರ ಇಷ್ಟೆಲ್ಲಾ ಕಷ್ಟಪಟ್ಟವರಾಗಿ ಈಗ ನಿಮಗೆ ದೀಕ್ಷೆ ಕೊಡ್ತೀವಿ ಅಂತಂದ್ರೆ ನಿಮಗೂ ಮುದ್ದೆ ಕುಂದಿರ್ತೀರಿ? ಯಾರ ಕುಂದಿರ್ತೀರಿ? ಇಷ್ಟೆಲ್ಲಾ ಕಷ್ಟ ಇಲ್ಲವ. ಈಗ ದೀಕ್ಷೆ ಪಡ್ಕೋಬೇಕಾಗಿತ್ತಂದ್ರ ಸುಮ್ಮ ಬಂದ್ರಿ ಅಂದ್ರೆ ಲಿಂಗ ಕೊಟ್ಟು ಬಿಡ್ತಾರ. ಈಗ ಹಂಗ ಪರೀಕ್ಷೆ ಮಾಡಾಕಿದ್ರೆ ಎಷ್ಟೋ ಮಂದಿ ದೀಕ್ಷೆ ಅಲ್ಲ ಅದ್ರ ಮುಖಾಸಲಿ ನೋಡಕ್ ಹೋಗ್ತಾರೆ, ಅದ್ರ ಪದಾನು ಕೇಳ್ತಿದ್ದಿಲ್ಲ, ಹಂಗ ಪರೀಕ್ಷೆ ಮಾಡ್ಬಿಟ್ರ. ಹಿಂಗ ಬಹಳ ಮಂದಿ ಪರೀಕ್ಷೆದೊಳಗ ಪಾಸ್ ಗುರುವಿನ ಪರೀಕ್ಷೆನ ಹಿಂಗಿರ್ತಾವ. ಯಾಕಂದ್ರೆ ಈ ದೀಕ್ಷೆ ಕೊಡ್ಬೇಕಾಗಿತ್ತಂದ್ರೆ ಹಂಗ ಕೊಡಾಕ್ ಬರಂಗಿಲ್ಲ, ಮೊದಲು ಹಸನ ಮಾಡ್ಬೇಕಲ್ಲ. ಯಾಕಪ್ಪ 12 ವರ್ಷ ಎಲ್ಲಪ್ಪ ಸೇವಾ ಮಾಡಿಸಿದ್ರು ಅಂತಂದ್ರ ಹಸನ ಆಗ್ಬೇಕು ಎಲ್ಲ ಮೊದಲು. ಈ ಹೊಲದೊಳಗೆ ನಾವು ಬೀಜ ಬಿತ್ತೀವಿ, ಹೌದಿಲ್ಲ? ಈ ಕಡೆ ಏನ್ ಹಾಕ್ತಿರಿ ನೀವು? ಬಹಳ ಕಬ್ಬು ಹಾಕ್ತಿರ್ತೀರಿ. ಈ ಕಬ್ಬು ಹಾಕಿದ್ರಿ ಅಂತಂದ್ರ ಅದನ್ನ ಕಡ್ಕೊಂಡು ಹೋಗ್ಬೇಕು, ಹಂಗ ಮತ್ತೆ ಬೆಳಿತೈತಲ್ಲ, ಹಂಗ ನೀರ್ ಬಿಡ್ತೀರ? ಏನ್ ಮಾಡ್ತೀರಿ? ಅದನ್ನ ಬಡ್ಡಿ ಹತ್ತಿ ಬಡಿತೀರಿ, ಕಸ ತೆಗಿತೀರಿ, ಸ್ವಚ್ಛ ಮಾಡ್ತೀರಿ, ಹರಗ್ತೀರಿ, ಮತ್ ಎಲ್ಲಾ ಮಾಡಿದ ಮ್ಯಾಗ ನೀರ್ ಬಿಡ್ತೀರಿ. ಒಂದು ನಾವು ಹೊಲ ಬೆಳೆಸ್ಬೇಕಾಗಿತ್ತು ಇಷ್ಟೆಲ್ಲ ಸ್ವಚ್ಛ ಮಾಡಿದಾಗ ಚಲೋ ಬೆಳೆ ಬರ್ತೈತಿ. ಹಂಗ ಬ್ರಹ್ಮ ಬೀಜವನ್ನ ಗುರು ಅಂತಕ್ಕಂಥ ದೀಕ್ಷೆ ಬೀಜ ಬಿತ್ತಬೇಕಾಗಿದ್ರ ಒಬ್ಬ ಗುರು ಕೂಡ ಶಿಷ್ಯನನ್ನ ಹೊಲ ಹಸರು ಮಾಡಿದಾಗ ಹಸರು ಮಾಡಿ ಏನ್ ಮಾಡ್ತಾನ? ದೀಕ್ಷೆ ಅಂತಕ್ಕಂಥದನ್ನ ಕೊಡ್ತಾನೆ. ಹಂಗ ಇಲ್ಲಿ ಏನಾಗೈತಿ ಅಂತಂದ್ರ ಸಿದ್ದರಾಮನಿಗೆ ದೀಕ್ಷೆ ಕೊಡ್ಬೇಕಾಗಿತ್ತು ಅಂತಂದ್ರ ಕರ್ಮಯೋಗಿ ಆಗಿರ್ತಕ್ಕಂಥ ಶಿವಯೋಗಿ ಆಗ್ಬೇಕಪ್ಪ ಅಂತ. ಆಗ ಅವನಿಗೆ ದೀಕ್ಷೆಯನ್ನ ಕೊಡಿಸ್ಬೇಕು. ನೀ ದೀಕ್ಷೆ ಪಡ್ಕೋಬೇಕಪ್ಪ. ನೀ ಎಲ್ಲ ಶಿವನ ಸಾಕ್ಷಾತ್ಕಾರ ಪಡ್ಕೊಂಡಿ. ಆದ್ರೆ ಒಬ್ಬ ಗುರುವಿನಿಂದ ದೀಕ್ಷೆ ಪಡ್ಕೊಳ್ಳಾರ ಯಾರು ಶಿವಯೋಗಿ ಆಗಕ್ ಸಾಧ್ಯ ಇಲ್ಲ. ನೀ ಎಷ್ಟ ಆದ್ರೂ ಕೂಡ ಕರ್ಮಯೋಗಿ, ಅದಕ್ಕೆ ನೀ ದೀಕ್ಷೆ ಪಡ್ಕೊಂಡ ಕಲ್ಯಾಣದ ಒಳಗ ಮಹಾಮಣಿ ಒಳಗ ಬರಬೇಕು ಅಂತ ನಡಪದ ಅಪ್ಪಣ್ಣ. ಆಗ ಅಲ್ಲಿರ್ತಕ್ಕಂಥ ಅವಿರೊಳ ಜ್ಞಾನಿ ಚನ್ನಬಸವಣ್ಣ ಕಲ್ಯಾಣದೊಳಗೆ ಎಷ್ಟು ಮಂದಿ ಶರಣರದಾರೋ ಆ ಎಲ್ಲಾ ಶರಣರೊಳಗ ಬಹಳ ಸಣ್ಣವ ಅಂದ್ರೆ ಚನ್ನಬಸವಣ್ಣ. ಬಸವಣ್ಣನ ಅಳಿಯ ವಯಸ್ಸಿನೊಳಗೆ ಬಹಳ ಸಣ್ಣವ, ಆದ್ರ ಜ್ಞಾನದೊಳಗೆ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರ್ತಕ್ಕಂಥ ಚನ್ನಬಸವಣ್ಣ. ಅವಿರೊಳ ಜ್ಞಾನಿ ಅಂತಿದ್ರು ಅವನು. ಏನಾದ್ರೂ ಕಲ್ಯಾಣದೊಳಗೆ ವಾಗ್ವಾದ ನಡೀತಿರ್ತಾವ, ವಚನಗಳಿಗೆ ವಾಗ್ವಾದ ನಡೆಯಾಗ ಅಲ್ಲಮ ಪ್ರಭುದೇವರು ಶೂನ್ಯ ಸಿಂಹಾಸನ ಮೇಲೆ ಕೂತಿರ್ತಕ್ಕಂಥ ಅಲ್ಲಮ ಪ್ರಭುದೇವರು ಚನ್ನಬಸವಣ್ಣ ಎದ್ದು ನಿಂತ, ಗುರುದೇವ ಇದು ಹಿಂಗ ಐತ್ರಿ ಅಂದ್ರ ಅಲ್ಲಮ ಪ್ರಭುದೇವರು ಅಂತಿದ್ರಂತ ಚನ್ನಬಸವಣ್ಣ ನುಡಿದಾನಂದ್ರ ಅದ್ರ ಮ್ಯಾಗ ಮತ್ತೊಂದು ಮಾತಿಲ್ಲ, ಅದ ಕರೆ ಅಂತಿದ್ರ ಡಾಕ್ಟರ್ ಜ್ಞಾನಿ ಚನ್ನಬಸವಣ್ಣ. ಕಲ್ಯಾಣದೊಳಗೆ ಯಾರ ವಚನ ಬರೋದ್ರು, ಯಾರ ಎಂತ ವಚನ ಬರೋದ್ರು ಎಲ್ಲಿ ಬರ್ತಿದ್ವು ಅಂದ್ರ ಓ ಚನ್ನಬಸವಣ್ಣ ಹತ್ರ ಬರ್ತಿದ್ದಾಗ ಅವತ್ತಿನ ಸಹಿ ಮಾಡಿದ ಅಂದ್ರೆ ಮುಂದೆ ಹೋಗ್ಬೇಕು, ಅಲ್ಲಿ ತನ ಮುಂದೆ ಹೋಗ್ತಿದ್ದಿಲ್ಲ. ಅಂತ ಜ್ಞಾನಿ ಚನ್ನಬಸವಣ್ಣ. ವಯಸ್ಸು ಬಹಳ ಚೆನ್ನಾಗಿರ್ಬೋದು, ಜ್ಞಾನಕ್ಕೆ ವಯಸ್ಸು ಇರಂಗಿಲ್ಲ ತಾಯಿ. ನಾವಂತೀವಿ ವಯಸ್ಸು ದೊಡ್ಡ, ನಾ ದೊಡ್ಡವರು, ನೀ ದೊಡ್ಡವರು. ಸಿದ್ದರಾಮ ಬಹಳ ದೊಡ್ಡವ್ರಿ, ಸಣ್ಣವನಾಗಿರ್ತಕ್ಕಂಥ ಚನ್ನಬಸವಣ್ಣ ಹೆಂಗೆ ದೀಕ್ಷೆ ಕೊಡ್ಸಿದ್ರು ಅಂತ ಪ್ರಶ್ನೆ ಕೇಳ್ತಾರವ್ವ. ನೀವ್ ಯಾರು ಕೇಳಲ್ಲ, ನೀವೆಲ್ಲ ಶಾಲೆ ಆಗಿದೆ ಗೊತ್ತಿರುತ್ತೆ, ನಮ್ಮೂರ್ ಕಡೆ ಕೇಳ್ತಾರ. ಚನ್ನಬಸವಣ್ಣ ಬಹಳ ಸಣ್ಣವ ಮತ್ತು ಸಿದ್ದರಾಮಯ್ಯವರು ಬಹಳ ದೊಡ್ಡವರು, ಅವ್ರಿಗೆ ಹೆಂಗೆ ಸಣ್ಣವರಿಂದ ದೀಕ್ಷೆ ಕೊಡ್ಸಿದ್ರು? ವಯಸ್ಸು ಅನ್ನೋದು ದೇಹಕ್ಕಲ್ಲ, ಕತ್ತಿಗೂ ವಯಸ್ಸಾಕವು. ಹಂಗಂತ ಜ್ಞಾನ ಬರ್ತದೆ. ಕುದುರಿನ ಬೇರೆ, ಕತ್ತಿನ ಬೇರೆ. ವಯಸ್ಸು ಜ್ಞಾನಕ್ಕೆ ವಯಸ್ಸಾಗಬೇಕಂತ ದೇಹಕ್ಕೆ ವಯಸ್ಸಾಗೋದಲ್ಲ. 12 ವರ್ಷದ ಜ್ಞಾನೇಶ್ವರ ಎಷ್ಟು? ಕೇವಲ 12 ವರ್ಷ ಜ್ಞಾನೇಶ್ವರನಿಗೆ 1400 ವರ್ಷ ಚಾಮದೇವರು. ಇಲ್ಲಿ ಅಜಗಜಾಂತರ ವ್ಯತ್ಯಾಸ ವಯಸ್ಸಿಗೆ. 1400 ವರ್ಷ ಆಗಿರ್ತಕ್ಕಂಥ ಚಾಮದೇವ ಜ್ಞಾನೇಶ್ವರನ ಮಾತಾಡಿಸ್ಬೇಕಾಗಿರ್ತೈತಿ. ಅವಗೊಂದು ಪತ್ರ ಬರಿಬೇಕಾಗಿರ್ತೈತಿ. ಪತ್ರ ಬರಿಬೇಕಂತ ಚಾಮದೇವ ಪೆನ್ ತಗೊಂಡು ಪತ್ರ ಬರೆಯಾಕ ನಿಂದಿರ್ತಾನೆ. ನಮಸ್ಕಾರ ಅಂದ್ರ ಸಣ್ಣ ವಾಕ್ಯ, ಧನ್ಯವಾದನೂ ಅನ್ನಕ್ಕೆ ಬರಂಗಿಲ್ಲ, ಏನು ಬರಿಬೇಕು ಅನ್ನೋದ ಗೊತ್ತಾಗಂಗಿಲ್ಲ. ಆಗ ಚಾಮದೇವ್ರು ಏನ್ ಮಾಡ್ತಾರೆ, ಶಿಷ್ಯನ ಕರೆದ ಖಾಲಿ ಹಾಡಿ ತಗೊಂಡು ಶಿಷ್ಯನ ಕೈ ಕೊಡ್ತಾರ. ಹೋಗು ತಗೊಂಡೋಗಿ ಜ್ಞಾನೇಶ್ವರಿಗೆ ಇದ್ರೊಳಗೆ ಉತ್ತರ ಬರ್ಸ್ಕೊಂಬ ಅಂದ್ರು. ಖಾಲಿ ಹಾಡಿ ಉತ್ತರ ಬರ್ಸ್ಕೊಂಬ ಹೋಗಂದ್ರು. ಅವ ಶಿಷ್ಯ ತಗೊಂಡ್ ಬರ್ತಾನೆ. ಜ್ಞಾನೇಶ್ವರ ಹೊರಗೆ ಕಟ್ಟಿ ಮ್ಯಾಗ ಕೂತಿರ್ತಾನ, ತಂದು ಖಾಲಿ ಹಾಡಿ ಕೊಟ್ಟ, ನೋಡ್ರಪ್ಪ ನಮ್ಮ ಗುರುಗಳ ಚಾಮದೇವರು ಇದಕ್ಕೆ ಉತ್ತರ ಬರೆದು ಕೊಡಂದಾರ, ಅದಕ್ಕೆ ಉತ್ತರ ಬರೋದು ಕೊಡ್ರಿ ಅಂದ ತಗೊಂಡ್ ನೋಡ್ತಾರ ಖಾಲಿ. ಆಗ ಜ್ಞಾನೇಶ್ವರ ಅಂತ, ನೋಡಪ್ಪ ಒಳಗೆ ಸ್ವಲ್ಪ ನಮ್ಮ ತಂಗಿ ಪ್ರಸಾದ ಮಾಡ, ಪ್ರಸಾದ ಸ್ವೀಕಾರ ಮಾಡ್ಕೊಂಬ, ನೀ ಬರ್ಕೊಂಡ ಉತ್ತರ ಬರೆದಿಡ್ತೀನಿ ಅಂದ್ರು. ಹೋದ ಶಿಷ್ಯ ಪ್ರಸಾದ ಮಾಡ್ಕೊಂಡು ಹೊರಗೆ ಬಂದ ಕೊಡ್ರಿ ಪತ್ರ ಮತ್ತು ಉತ್ತರ ಅಂದ. ಆಗ ಜ್ಞಾನೇಶ್ವರ ಅಂತಾನ, ಬರೆದು ಕೊಡಂತದ್ದು ಏನಿಲ್ಲ, ನಿಮ್ಮ ಗುರುಗಳಿಗೆ ಒಂದೇ ಮಾತು ಹೇಳು ಅಂದ್ರೆ ಏನ್ರಿ? ಏನು ಖಾಲಿ ಹಾಳಿ ಕೊಟ್ಟು ಕಳಿಸ್ಯಾರ ನಿಮ್ಮ ಗುರುಗಳು, ಈ ಹೆಂಗ ಖಾಲಿ ಹಾಳಿ ಐತೋ ಹಾಗೆ ನಿಮ್ಮ ಗುರುಗಳ ತೆಲಿನೂ ಖಾಲಿ ಐತೆ ಅಂತ ಹೇಳಿಬಿಡು ಅಂದ್ರು ಅವರು.
ಗುರುಗಳ ತಲೆ ಖಾಲಿ ಐತೆ ಅಂತ ಹೇಳು. ಎಷ್ಟು ವರ್ಷ? 14 ವರ್ಷ ಬದುಕ್ಯಾನ. ಗುರುಗಳ ತಲೆ ಖಾಲಿ ಐತೆ ಅಂತ ಹೇಳು ಅಂತ ಹೋದ ಶಿಷ್ಯ ಹೋಗಿ ಗುರುಗಳಿಗೆ ಹೇಳ್ತಾನ ಚಾಂದ ದೇವರಿಗೆ. ಏನು ಉತ್ತರ ಕೊಟ್ಟರು? ಉತ್ತರ ಏನು ಇಲ್ರಿ, ಬಾಯಲ್ಲಿ ಹೇಳ್ಯಾರ. ಏನಿಲ್ರಿ, ನೀವು ಹೆಂಗ ಖಾಲಿ ಹಾಳಿ ಕೊಟ್ಟಿರಿ ಹಂಗ ನಿಮ್ಮ ತಲೆನೂ ಖಾಲಿ ಐತಂದ ಜ್ಞಾನೇಶ್ವರ. ಆಗ ಚಾಂದದೇವ್ ಅರಿವಾಗದೈತಿ. 14 ವರ್ಷ ಬದುಕಿದವ ನನ್ನ ವಯಸ್ಸು ನಂದೆಲ್ಲ ತಿಳಿದ ನನ್ನ ತಲೆ ಖಾಲಿ ಐತಿ ಅಂತಂದ್ರ ನನಗಿಂತ ದೊಡ್ಡ ಜ್ಞಾನಿ ಅದನ, ಅವನ ಹತ್ರ ನಾ ಜ್ಞಾನ ಪಡಿಬೇಕಂತ ಚಾಂದದೇವ್ರು ಓಡಿ ಬರ್ತಾರೆ. ಕಟ್ಟಿ ಮೇಲೆ ಕುಂತಿದ್ದ ಓಡಿ ಬಂದ ಜ್ಞಾನೇಶ್ವರ ಅಂತೇಳಿಯಪ್ಪ, ನನ್ನ ತಲೆ ಖಾಲಿ ಐತಿ, ದೇಹಕ್ಕೆ ವಯಸ್ಸಾಗಿತ್ತು, ಹಾಗಾದ್ರೆ ತಲೆಯಿಂದ ಖಾಲಿ ಆಗಿರ್ತಕ್ಕಂಥ ತಲೆಗೆ ಒಂದಿಷ್ಟು ಜ್ಞಾನ ಉಪದೇಶ ಮಾಡು ಅಂತ. ಆಗ ಜ್ಞಾನದೇವ ಅಂತಾನೆ, ನೋಡಪ್ಪ, ನಾನು ಇಲ್ಲಿವರೆಗೂ ಕೂಡ ಯಾರಿಗೂ ಉಪದೇಶ ಮಾಡಿಲ್ಲ. ನಿನಗೇನಾದ್ರೂ ಉಪದೇಶ ಬೇಕಾಗಿತ್ತು ಅಂತಂದ್ರೆ ಒಳಗೆ ನನ್ನ ತಂಗಿ ಅದಾಳ, ಮುಕ್ತಾಬಾಯಿ ಅಂತ ತಂಗಿ. ಆಕೆಗೆ 8 ವರ್ಷ ತಂಗಿ ಅದಾಳ. ನಮ್ಮ ತಂಗಿ ಅಕ್ಕಿ ಹತ್ರ ಹೋಗು, ಅಕ್ಕಿ ಏನಾದ ನಿನಗೆ ಜ್ಞಾನ ಕೊಡಬಹುದು ಅಂತ. ಆಯ್ತಪ್ಪ ಅಂತ ಒಳಗೆ ಹೋಗ್ಬೇಕು. ಇದನ್ನ ಮುಕ್ತಾಬಾಯಿ ಕೇಳಿದ್ಲು. ಅಣ್ಣಿದನ್ನೆಲ್ಲ ಹೇಳುದು. ಚಾಂದದೇವ ಬರ್ತಾನೆ, ಬಾಗಲ ತೆಗಿತಾನ ನೋಡಿದ ಒಳಗೆ ಮುಕ್ತಾಬಾಯಿ ಕೇವಲ 8 ವರ್ಷದ ಮುಕ್ತಾಬಾಯಿ, ಸಣ್ಣ ಹುಡುಗಿ. 8 ವರ್ಷ ಅಂದ್ರೆ ಹುಡುಗಿ. 8 ವರ್ಷದ ಮುಕ್ತಾಬಾಯಿ ನಿಂತು ನಿರ್ವಾಣ ಸ್ಥಿತಿ ಒಳಗೆ ನಿಂತಾಳ ಮುಕ್ತಾಬಾಯಿ. ಯಾವಾಗ ನಿರ್ವಾಣ ಸ್ಥಿತಿ ಒಳಗೆ ನಿಂತಾರೋ ಚಾಂದದೇವ ಬಾಗಲ ತೆಗಿತಾನ. ಆಕೆಯನ್ನು ನೋಡಿ ಚಾಂದದೇವ ಅಂತಾನ, ಯವ ತಾಯಿ, ಏನವ ತಾಯಿ, ಮೊದಲು ಅರ್ಬಿ ಹಾಕುವ, ಚೀಚಿ ಅರ್ಬಿ ಹಾಕುವ ಅಂತ ಕಣ್ಣು ಮುಚ್ಚಿಕೊಂಡ. ಅರ್ಬಿ ಹಾಕೋ ತಾಯಿ ಎತ್ತು ಕಣ್ಣು ಮುಚ್ಚಿಕೊಂಡ ಚಾಂದದೇವ. ಆಗ 8 ವರ್ಷದ ಮುಕ್ತಾಬಾಯಿ ಅಂತಾಳ, ಅಂದ್ರಪ್ಪ 1400 ವರ್ಷ ಬದುಕಿನಿ, 1400 ವರ್ಷ ತಪಸ್ ಮಾಡಿನಿ ಅಂತೀರಲ್ಲ, ನಿಮ್ಮ ಕಣ್ಣೊಳಗಿರ್ತಕ್ಕಂಥ ಕಾಮನ ಹೋಗಿಲ್ಲ, ಮೊದಲು ಅದನ್ನ ಕಳ್ಕೊಂಬರ್ರಿ ಅಂತ. ನಿರ್ವಾಣ ಅಂದ್ರೆ ಹೆಂಗಿರ್ಬೇಕು, ಜ್ಞಾನ ಅಂದ್ರೆ ಹೆಂಗಿರ್ಬೇಕು ಅಂತಂದ್ರ ಮುಂದ ನಿರ್ವಾಣವಾಗಿ ನಿಂತಾಳ ಅಂದ್ರೂ ಕೂಡ ನೋಡ್ತಕ್ಕಂಥ ಶಕ್ತಿ ಇರ್ಬೇಕು, ಕಾಮ ಹುಟ್ಟಬಾರದು ಅಂತ. ನೀವು ಕಣ್ಣು ಮುಚ್ಚು ಬಂದ್ರಲ್ಲ ಮತ್ತೆ ನಿಮ್ಮದೇ ಅಂತ ಜ್ಞಾನ ಅಂತಾರಿ, ಹೋಗಿ ಅದನ್ನು ಕಳ್ಕೊಂಡ್ಬರ್ರಿ ಎಲ್ಲಕ್ಕೆ. 8 ವರ್ಷದ ಮುಕ್ತಾಬಾಯಿ. ಅದಕ್ಕ ಜ್ಞಾನ ಅನ್ನೋದು ಅದು ವ್ಯಕ್ತಿಗೆ ಹೊರತು ಈ ದೇಹಕ್ಕಲ್ಲ. ಹಂಗ ಚನ್ನಬಸವನ ಸಣ್ಣವ ಇದ್ರು ಕೂಡ ಜ್ಞಾನದೊಳಗೆ ಅಪಾರವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದಿರ್ತಕ್ಕಂಥವನು ಚನ್ನಬಸವನ. ಆಗ ಚನ್ನಬಸವನಿಗ ಸಿದ್ದರಾಮನಿಗೆ ಲಿಂಗ ದೀಕ್ಷೆಯನ್ನು ಕೊಡಿಸಲಿಕ್ಕೆ ಪ್ರಾರಂಭ ಮಾಡ್ತಾರ. ಆಗ ಚನ್ನಬಸವಣ್ಣ ಸಿದ್ದರಾಮನಿಗೆ ತನ್ನಲ್ಲಿರ್ತಕ್ಕಂತಹ ಲಿಂಗವನ್ನು ತೆಗೆದುಕೊಂಡು ಏನು ಪೂಜಾ ಸಾಮಗ್ರಿಗಳ ಪೂಜೆ ಏನಿರ್ತೈತೋ ಅದರ ಪ್ರಕಾರ ಲಿಂಗ ದೀಕ್ಷೆಯನ್ನು ಕೊಡ್ತಾರೆ. ಮನಮುಕ್ತಿ ಮಾಡು ಭಜನ ಒಲಿತಾನ ಸಿದ್ದರಾಮ, ಮುಕ್ತಿ ಮುಗಳ ತೋಡವಿರ ಮುರುಘರಾಜನ ಹಿಡಿ ಚರಣ, ಸುಳ್ಳೆಗಳೆ ಬ್ಯಾಡ ಕಾಲ ಹರಣ, ಹೊತ್ತು ಬಂದಿದೆ ಮಾನವ ಸುನ್ನ. ಸುಳ್ಳೆಗಳೆ ಬ್ಯಾಡ ಕಾಲ ಹರಣ, ಹೊತ್ತು ಬಂದಿದೆ ಮಾನವ
ಹೀಗೆ ಚನ್ನಬಸವಣ್ಣ ಸಿದ್ದರಾಮನಿಗೆ ಲಿಂಗ ದೀಕ್ಷೆಯನ್ನು ಕೊಡ್ತಾನೆ. ಯಾವಾಗ ಲಿಂಗ ದೀಕ್ಷೆಯನ್ನು ಕೊಟ್ಟರು, ಲಿಂಗ ದೀಕ್ಷೆಯನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದೊಳಗ ಹಂಗ ತಗೋಪ ಲಿಂಗ ಕಟ್ಕೋ ಪೂಜೆ ಮಾಡೋ ಹೋಗು ಅನ್ನಕ್ಕಾಗಲ್ಲ. ಆಗಲ್ಲಿ ಬೋಧನೆಯನ್ನ ಮಾಡ್ತಾರ ಗುರು. ಬೋಧನೆಯನ್ನ ಮಾಡ್ತಾರಲ್ಲಪ್ಪ ಗುರು. ಏನಪ್ಪ ಬೋಧನೆ? ಎಲ್ಲಾ ಧರ್ಮದೊಳಗೂ ಆಯಾ ಧರ್ಮದ ಗ್ರಂಥಗಳಿರ್ತಾವ. ಆದ್ರ ನಮ್ಮ ವೀರಶೈವ ಲಿಂಗಾಯತ ಧರ್ಮದೊಳಗ ಗುರು ದೀಕ್ಷೆಯನ್ನ ಪಡೆದ ಮೇಲೆ ನಾವು ಪಾಲಿಸ್ತಕ್ಕಂತಹ ಒಂದು ಶಾಸ್ತ್ರ ತತ್ವ ನೀತಿ ಯಾವುದು ಅಂತಂದ್ರ ಅದು ಅಷ್ಟಾವರಣಗಳು ಅಂತ. ಪ್ರಮುಖವಾಗಿ ನಮಗೆಲ್ಲರಿಗೂ ಕೂಡ ಬೇಕಾಗಿರ್ತಕ್ಕಂಥವು ಅಷ್ಟಾವರಣಗಳು. ಈ ದೇಹನೇ ಅಷ್ಟಾವರಣದ ಸ್ಥೂಲ. ಅದಕ್ಕೆ ಅಷ್ಟಾವರಣಗಳನ್ನ ತಿಳ್ಕೊಳ್ಬೇಕು, ಅಷ್ಟಾವರಣಗಳನ್ನ ಬೋಧನೆಯನ್ನ ಮಾಡಬೇಕು ಅಂತ ಚನ್ನಬಸವಣ್ಣ ಸಿದ್ದರಾಮನಿಗೆ ಅಷ್ಟಾವರಣ ಬೋಧನೆಯನ್ನು ಪ್ರಾರಂಭ ಮಾಡ್ತಾರೆ. ಹಾಗಾದ್ರೆ ಅಷ್ಟಾವರಣ ಕೇಳಿರ ಹೆಸರೆಲ್ಲ ನೀವು? ಅಷ್ಟಾವರಣ ಅಂತ ಎಲ್ಲರೂ ಕೇಳಿರ ಹೆಸರು? ಕೇಳಿವ್ರಿ ಸರ್? ಎಲ್ಲಿ ಮಂಗಳಾರದೊಳಗೆ ಲಾಸ್ಟ್ ಬರುತ್ತಲ್ರಿ? ಯಾವ ಮಂಗಳಾರ? ಅಷ್ಟಾವರಣದ ಸ್ಥೂಲ, ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭ, ಕರ್ಪೂರ ಅದ್ರೊಳಗೆ ಕೇಳಿವಲ್ರಿ? ಜ್ಞಾನಪೂರ್ಣ ಜನ್ಮ. ಅಷ್ಟಾವರಣ ಅಂದ್ರೆ ಏನ್ರಿ? ಅಷ್ಟ ಅಂದ್ರೆ 8, ಆವರಣಗಳು ಅಂದ್ರೆ ಆಭರಣಗಳು. ನೋಡಿ 8 ಆಭರಣಗಳು. ಯಾವ 8 ಆಭರಣಗಳು? ಒಂದು ಮುಗುರೆ ಅಂದ್ರಿ, ಒಂದು ಕಿವಿ ಅಂದ್ರಿ, ಒಂದು ಕೊಳ್ಳ ಅಂದ್ರಿ, ಒಂದು ಕೈ ಅಂದ್ರಿ, ಒಂದು ಕಾಲ ಅಂದ್ರಿ. ಇವಲ್ರಿ ನಿಮಗೆ ಆಭರಣ ಅಂದ್ರೆ ನೆನಪಾಗೋದೇ ಇವ. ಅದ್ರೊಳಗೆ ಹೆಣ್ಮಕ್ಳು ಬಂಗಾರ ಪ್ರಿಯರು. ನೀವು ಬಂಗಾರ ಅಂದ್ರೆ ಬಹಳ ಇಷ್ಟ ನಿಮ್ಗೆ, ಹೌದಿಲ್ರಿ? ಯಾರಿಗೆ ಬಂಗಾರ ಇಷ್ಟ ಇಲ್ಲ? ಕೈ ಎತ್ರಿ. ಸಾಧ್ಯನ ಇಲ್ಲ. ಬಂಗಾರ ಇಷ್ಟ ಇಲ್ಲ ಅನ್ನೋರು ಏನು ಬಂಗಾರ ಹುಚ್ಚ. ಒಬ್ಬೊಬ್ಬರಿಗೆ ಹೆಂಗಿರುತ್ತೆ ಬಂಗಾರ ಹುಚ್ಚ ಅಂದ್ರ, ಒಂದು ಮುದುಕಿ ಬಹಳ ಆಸೆ ಇರ್ತಾಕಿ. ಏನಪ್ಪ, ನಾನು ಸಾಯಿ ಹೊಡೆದ ಒಂದು ಬೋರ್ಮಾಳ ಮಾಡಿ ಸಾಕೋಬೇಕು ಬಂಗಾರದು ಅನ್ನೋದು ಆಸೆ ಆ ಮುದುಕಿ. ರೊಕ್ಕ ಕೂಡಿಟ್ಟು ಏನು ಮಾಡಿದ್ಲು, ಬಂಗಾರ ಬೋರ್ಮಾಳ ಮಾಡಿಸಿದ್ಲು. ಬಹಳ ಚಲೋ ಬೋರ್ಮಾಳ, ಪಳ 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 ಹೊಳೆಯತ್ತ ಬೋರ್ಮಾಳ ಮಾಡಿಸಿದ್ಲು. ಮಾಡಿಸಿ ಹಾಕೊಂಡು ಬಹಳ ಆನಂದ ಆತಕಿಗೆಲ್ಲ. ಎಷ್ಟು ಆನಂದ ಆಗಿತ್ತು ಅಂತಂದ್ರ ಇದನ್ನೆಲ್ಲಾರಿಗೂ ತೋರಿಸ್ಬೇಕು. ಯಾಕಂದ್ರೆ ಹೆಣ್ಮಕ್ಳಿಗೆ ಚಟ ಏನು, ನಾವು ಹಾಕೊಂಡೀವಿ ಅಂದ್ರೆ ಅಷ್ಟ ಖುಷಿ ಆಗಂಗಲ್ಲ ನಿಮಗೆ. 4 ಮಂದಿ ನೋಡ್ಬೇಕಲ್ಲ, ಹೌದಲ್ರಿ? 4 ಮಂದಿ ನೋಡ್ಬೇಕು. ನೋಡಿ ಅನ್ಬೇಕು ಅವ್ರ, ಅಯ್ಯ ಎಷ್ಟು ಚಂದ ಐತಲ್ಲ, ಎಲ್ಲಿ ಮಾಡಿಸಿ, ಎಷ್ಟು ತೊಲಿ ಐತಿ, ಬಹಳ ಚಂದ ಐತಿ ನೋಡು. ಈಗ ಅಂದಾಗ ಸಮಾಧಾನ. ಅದು ಬಂಗಾರ ಅಂತಲ್ಲ, ಒಂದು ಜಂಪೋರ್ ಪೀಸ್ ತಗೊಂಡ್ರೆ 4 ಮಂದಿಗೆ ತೋರಿಸ್ಬೇಕು. ಅವ್ರು ಚಲೋ ಐತೆ ಅನ್ಬೇಕು ನಿಮಗೆ, ತಿಕ್ಕಿ ನೋಡಿ ಅಂದ್ರೆ ಸಮಾಧಾನ ನಿಮಗ. ಆ ಮುದುಕಿ ಮತ್ತೆಲ್ಲ ಹಾಕೋದು ಬಂಗಾರ ಆಸೆ ಇಲ್ಲ ಇತ್ತು, ನೀರೇ ಮುಗಿತೆ ಆಸೆ. ಅಲ್ಲಿಗೆ ಮುಗಿಲಿಲ್ಲ ಆಕಿಗೆ ಆಸೆ ಎಲ್ಲ. ಬಂಗಾರ ಹಾಕೊಂಡೆ ಬೋರ್ಮಾಳ. ಇನ್ನು 4 ಮಂದಿ ಹೌದು ಅನ್ಬೇಕಲ್ಲ ಅಂತ ಏನ್ ಮಾಡಿದ್ರೆ ಮ್ಯಾಗ ಹಾಕೊಂಡಿದ್ಲು. ಹಿಂಗೆ ಹಾಕೊಂಡು ಬಂದು ಓಣ್ಯಾಗ ಎಲ್ಲಾರು ಆರಾಮದಿಯಾ ಅಕ್ಕ ಅನ್ನಕ್ಕೆ ಓಣ್ಯಾಗ ಎಲ್ಲಾರ್ಗಿ ಎಂದೂ ಮಾತಾಡ್ಸಿದ್ದೇ ಇಲ್ಲ ಮುದುಕಿ. ಅವತ್ತು ಎಲ್ಲಾರು ಮಾತಾಡ್ಸಕಂತ. ಯಾಕೆ? ಯಾರ ಬೋರ್ಮಾಳ ನೋಡಿ ಚಂದ ಐತಿ ಅಂತ ಅನ್ಲಿ ಅಂತ ಹಿಂಗೆ ಮಾಡ್ಕೋತ ಮಾಡಕ್ಕೆ. ಆರಾಮದಿ ಅನ್ನೋದು ಹೆಂಗೆ? ಆರಾಮದಿಯಾ ಅಕ್ಕ ಅನ್ನಕ್ಕೆ ಹಿಂಗ. ಅವರೆಲ್ಲ ಆರಾಮದನೇ ಯಾವ ಆಚಿ ಎಲ್ಲ ಆರಾಮದನೇ. ಒಬ್ರು ಕೂಡ ಈಕಿ ಬೋರ್ಮಾಳ ಹೆಂಗೆ ಐತಲ್ಲಿಲ್ಲ ಅವ್ರು. ಮನೆ ಬುಕ್ಕಳ ಯಾರು ನನ್ನ ಬೋರ್ಮಾಳ ಹೆಂಗೈತಿ ಕೇಳಿಲ್ಲ ಅಂತ ಮಾಡಿ ಸಿಟ್ಟು ಬಂದ್ಬಿಡ್ತಕ್ಕಿ. ಅದ ಸಮಯಕ್ಕೆ ನೀರು ಬಂದಿದ್ದು ಹೊರಗೆ. ನೀರು ತುಂಬಾಕ್ ಹೋದ್ರೆ ಅಲ್ಲಿ ಯಾರು ನೀರು ತುಂಬ ಹೆಣ್ಮಕ್ಳು ಮಾತಾಡ್ತಾಳಂತ ಕೊಡ ತಗೊಂಡ್ ಹೋದ್ಲು. 5 ಕೊಡ ತಂದು, 10 ಕೊಡ ತಂದು, 20 ಕೊಡ ನೀರು ತಂದ್ಲು. ಒಬ್ಬೆಕ್ಕಿರ ಬೋರ್ಮಾಳ ಹೆಂಗೈತೆ ಅನ್ಬೇಕು, ಒಬ್ಬೆಕ್ಕೆ ಬೋರ್ಮಾಳ ಹೆಂಗೈತೆ ಅನ್ಲಿಲ್ಲ. ಬಚ್ಚಲ ಪೆಂಡ ಮಾಡೋದು ಬಚ್ಚಲ ಸಲಕ್ಕೆ ತುಂಬಿದ್ಲಕ್ಕೆ ನೀರು. ಯಾಕೆ? ಬೋರ್ಮಾಳ ಹೆಂಗೈತೆ ಅಂತ ಕೇಳಿ ಅಂತ. ಒಬ್ಬೆಕ್ಕಿರ ಪಾಪಾಟೆಲ್ಲ ಮಾಡಿ ಒಬ್ಬೆಕ್ಕಿರ ಅನ್ಬೇಕಲ್ಲ ಬೋರ್ಮಾಳ ಹೆಂಗೈತೆ, ಒಬ್ಬೆಕ್ಕೆ ಇರ್ಲಿಲ್ಲ. ಸಾಯಂಕಾಲ 6 ಗಂಟೆ ಆಯ್ತು, ನೋಡ್ತಾಳ ಯಾರು ಬೋರ್ಮಾಳ ಹೆಂಗೈತಿ ಅಂದಿಲ್ಲ. ಮನ್ಯಾಗ ಚಲೋ ಚಾ ಚೂಡ ಮಾಡಿದ್ಲು. ಎಂದೂ ಯಾರನ್ನೂ ಕರಿಲಾರ. ಯಾರಿಗೆ ಒಂದಿಷ್ಟು
ಒಂದು ತುತ್ತು ಅನ್ನ ಹಾಕ್ಲಾರಕ್ಕೆ ಏನ್ ಮಾಡಿದ್ರು ಅವತ್ತು ಎಲ್ಲಾರು ಚಾ ಚೂಡ ಮಾಡೋಣ ಬೈ ಎಲ್ಲಾರು ಬರ್ರಿ ಅವತ್ತು ತಿನ್ನೋಣ ಅಂತ ಎಲ್ಲಾರು ಕರೆದು ಕಟ್ಟಿ ಬೇಕು ಅಂತ ಚಾ ಚೂಡ ತಿನ್ಸಿದ್ಲು ಅವತ್ತು. ಚಾ ಚೂಡ ಮಾಡಕ್ ಒಳಗ ಅನ್ನಕ್ಕೆ ಚಾ ಹೆಂಗಾಗೈತಿ ಅನ್ನಕ್ಕೆ ಕೈ ಹಿಂಗ ಗೋರ್ಮಾಳ ಮೇಲೆ ಚಾ ಹೆಂಗಾಗೈತೆವ ಚೂಡ ಹೆಂಗಾಗ್ಯಾವ ಅಜ್ಜಿ ಚೂಡ ಚಾ ಭಾಳ ಚಂದ ಆಗ್ಯಾವ ಭಾಳ ಚಲೋ ಆಗ್ಯಾವ ಅಂದ್ರು. ಯಾರು ಗೋರ್ಮಾಳ ಮಾತಾಡ್ತೇ ಇರ್ಲಿಕ್ಕಿದ್ರು. ಇನ್ನೊಟ್ಟು ಸಿಟ್ಟು ಬಂದ್ರಿ ರಾತ್ರಿ 8 ಗಂಟೆ ಆಯ್ತು. ಒಬ್ಬೇಕಿನ ಗೋರ್ಮಾಳ ಹೆಂಗೈತೆ ಅನ್ಲಿಲ್ಲ. ಸಿಟ್ಟು ಬಂದು ಏನ್ ಮಾಡಿದ್ರು ಮನಿ ಒಂದು ದೊಡ್ಡ ಮನಿ ಆ ಬಣವಿಗೆ ಏನ್ ಮಾಡ್ಲಿಟ್ಟು ಅಂದ್ರೆ ಸಿಟ್ಟು ಬಂದು ಹೋಗಿ ಉರಿ ಹಚ್ಚಿಬಿಟ್ಲು ಬಣವಿಗೆ. ಸಿಟ್ಟ ಬಣವಿಗೆ ಉರಿ ಹಚ್ಚಿದ್ಲು. ಬಣವಿ ಧಗ 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 ಉರಿ ಹಾಕತ್ತಿ ಎಲ್ಲಾರು ಓಡಿ ಬರಕತ್ರು. ಒರೇನವ್ರು ಓಡಿ ಬಂದು ಎಲ್ಲಾರು ಬಣವಿ ಹಾಕ್ಸಾಕತ್ರು. ನೀರು ಗೊಜ್ಜೋದು ಮಣ್ಣು ಗೊಜ್ಜೋದು ಎಲ್ಲ ಮಾಡಾಕತ್ತಾರ. ಅವ್ರೆಲ್ಲ ಬಣವಿ ಹಾಕ್ಸಾಕತ್ತಾರ. ಬೆಂಕಿ ಎತ್ತೈತಿ. ಈಗ ಮುದುಕಿ ನಿಂತಾಳಲ್ಲ ಈಗಿನಂತ ಇತ್ತು ಅನ್ನೋ ಗೊತ್ತಿಲ್ಲ. ಒಂದು ಹೆಣ್ಮಕ್ಳು ಬಂದು ಮತ್ತೆ ಬಣವಿ ಎತ್ತೈತಿ ಅಂದ್ರೆ ಬೆಂಕಿಗೆ ಸ್ವಲ್ಪ ಹೊಳಿದಲ್ಲ ಬಂಗಾರ ಅದು ಎಲ್ಲಾರು ಬೆಂಕಿ ಹಾಕ್ಸಕತ್ತಾರ. ಈಕಿ ಬಂದ ಅಜ್ಜಿ ಬೋರ್ಮಾಳ ಎಷ್ಟು ಚಂದ ಐತೋ ಅಂದ್ಲಿಕ್ಕಿ. ಬೆಂಕಿ ಐತಿ ಎಲ್ಲಾರು ಹಾಕ್ಸಕತ್ತಾರ. ಇದಕ್ಕೆ ಬೋರ್ಮಾಳ ಯವ್ವ ಅಜ್ಜಿ ಬೋರ್ಮಾಳ ಎಷ್ಟು ಚಂದ ಐತಿ ಎಲ್ಲಿ ಮಾಡ್ಸಿ ತಂದು ಮುದುಕಿ ಮೊದಲ ಬೆಂಕಿ ಹಚ್ಚಿದ ಸಿಟ್ಟು ಬಂದಿತ್ತಲ್ಲ ಮುದುಕಿ ಅಂತಾಳ ಅಲ್ಲ ಇದ ಮಾತು ನಿನ್ನ ಬಾಯಾಗ ಮಣ್ಣು ಹಾಕ್ಲಿ ಇದ ಮಾತು ಮುಂಜಾನೆ ಐತಿದ್ದೆ ಅಂದ್ರ ಬಣ್ಣಿ ಉರಿ ಹಚ್ತಿದ್ಲಲ್ಲ ಅಂದ್ಲಕ್ಕಿ. ಬಂಗಾರ ಮ್ಯಾಗ ಎಷ್ಟು ಹುಚ್ಚ ನಮಗ. ಆದ್ರ ಈ ಬಂಗಾರ ಆಭರಣಗಳ ನಮಗ್ ಮುಖ್ಯ ಅಳತಾಯಿ. ಅಷ್ಟಾವರಣಗಳ ಆಭರಣ ಆಗ್ಬೇಕು. ಅಷ್ಟಾವರಣದ ಆಭರಣಗಳನ್ನ ನಾವು ತಗೊಳ್ಬೇಕು. ಹಾಗಾದ್ರೆ ಯಾವಪ್ಪ ಅಷ್ಟಾವರಣಗಳು? ಅಷ್ಟ ಅಂದ್ರೆ 8. ಆದ್ರೆ 8 ಆಭರಣಗಳದಾವ. 8 ಅಷ್ಟಾವರಣಗಳು ಯಾವ? ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ಲಿಂಗ, ರುದ್ರಾಕ್ಷಿ. ಇವು 8 ಅಷ್ಟಾವರಣಗಳು ಅಂತ ಕರೀತಾರೆ. ಆದ್ರೆ 8 ಅಷ್ಟಾವರಣಗಳು ಇವನ್ ನೀವು ನೆನಪಿಡ್ಬೇಕವ. ನಮಗೆಲ್ಲ ಬೇಕಾಗಿರ್ತದೆ. ನೆನಪು ಹೆಂಗ್ ಹಿಡಿದ್ರೆ ನೆನಪ ನಮಗೆ ಹಿಂಗೆ ಹೇಳಿದ್ರೆ ನೆನಪು ಆಗಂಗಿಲ್ಲ. ನೀವು ನಿಮಗೆ ಸರಳ ನೆನಪಿಡಂಗೆ ಹೇಳ್ತೇನೆ. ಏನಪ್ಪ ನೆನಪಿಡೋದು ಹೆಂಗ ಅಂತಂದ್ರ ಮೊದಲ 3 ಬರ್ತಾವ. ಈ ಮೊದಲಿನ 3 ಏನು ಅಂತಂದ್ರೆ ನಾವು ಪೂಜೆ ಮಾಡುವು. ಪೂಜೆ ಮಾಡ್ತೀವಿ. ನಾವು ಏನ್ ಪೂಜೆ ಮಾಡ್ತೀವಿ? ನಾವು ಒಂದು ಗುರುವಿನ ಪೂಜಿಸ್ತೀವಿ, ಲಿಂಗ ಪೂಜೆ ಮಾಡ್ತೀವಿ, ಆಮ್ಯಾಗ ಜಂಗಮ. ಈ 3 ಏನ್ರಿ ಪೂಜೆ ಮಾಡುವು. ಗುರು, ಲಿಂಗ, ಜಂಗಮ ಇವು ಪೂಜೆ ಮಾಡುವು. ಹಾಗಾದ್ರೆ ಇವು ಪೂಜೆ ಮಾಡಾಕ 3 ಬೇಕು ನಮಗೆ. ಇವ್ರು 3 ಪೂಜೆ ಮಾಡಾಕ ಇನ್ನು 3 ಬೇಕು. ಏನ್ ತಗೊಂಡು ಪೂಜೆ ಮಾಡ್ತೀವಿ ನಾವು? ಏನ್ ತಗೊಂಡು ಪೂಜೆ ಮಾಡ್ತೀರಿ ನೀವು? ವಿಭೂತಿ ಹಚ್ತಿರಿಲ್ಲ? ರುದ್ರಾಕ್ಷಿ ಹಾಕ್ತಿರಿಲ್ಲ? ಹ್ಞೂ ಅನ್ರಿ. ವಿಭೂತಿ ರುದ್ರಾಕ್ಷಿ ಹಾಕಿದ್ರಿ ಆಮ್ಯಾಗ ಶಿವ ಶಿವ ಅಂತೀರಿಲ್ಲ? ಮಂತ್ರ 3 ಆಗು. ಅರ್ಥ ಆಗತ್ತವೇನು ಹೇಳಾಕತ್ತಿದ್ದು? 3 ಪೂಜೆ ಮಾಡಿಸ್ಕೊಳ್ಳುವು. ಅವನು 3 ಪೂಜೆ ಮಾಡಾಕ 3 ಬೇಕು. ಪೂಜೆ ಮಾಡಿಸ್ಕೊಳ್ಳುವು ಗುರು, ಲಿಂಗ, ಜಂಗಮ ಪೂಜೆ ಮಾಡಿಸ್ಕೊಳ್ಳುವು. ಇವನ್ ಪೂಜೆ ಮಾಡಾಕ ಬೇಕು ವಿಭೂತಿ, ರುದ್ರಾಕ್ಷಿ, ಮಂತ್ರ. ಇದು ಎಲ್ಲ ಆದ್ಮ್ಯಾಗ ಇದರಿಂದ ಪಡ್ಕೋತೀವಿ. ತಗೋತೀವಲ್ಲ, ಏನ್ ತಗೋತೀರಿ? 2 ತಗೋತೀವಿ. ಏನಪ್ಪಾ? ಒಂದು ಪ್ರಸಾದ ತಗೋತೀವಿ, ಒಂದು ಪಾದೋದಕ ತಗೋತೀವಿ. ಎಷ್ಟಾದವು? 8 ಆದವೇನ್ರಿ? ಆದೋ ಇಲ್ಲೋ? ನೆನಪು ಉಳಿತಾವು? ಹೇಳ್ತೀರೇನು ಒಂದ್ಸಲ? ಹೇಳಕ್ ಬರಂಗಿಲ್ಲ. ನಾ ಹೇಳಿಸ್ತೀನಿ, ಹೇಳ್ರಿ. ಗುರು ಹೊಟ್ಟೆ ಹಸಿದತ್ತಾನೆ ಮತ್ತೆ ಹೊಟ್ಟೆ ಹಸಿದವ್ರು ಊಟ ಮಾಡಿ ಮತ್ತೆ ಪ್ರಾರಂಭ ಮಾಡೋದು. ಗುರು ದನಿ ಬರೋದಿಲ್ಲ. ಗುರು ಅನ್ನೋದು ದನಿ ಬರೋಲ್ಲ. ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ. ಎಷ್ಟದು? 8 ಅಷ್ಟಾವರಣಗಳು. ಈ 8 ಅಷ್ಟಾವರಣಗಳು ಹಂಗಾದ್ರೆ ಮೊದಲೇ ಬರೋದು ಏನ್ರಿ? ಇನ್ನೇನು ಹೇಳಿದೆ ಅವ್ವ, ನಿನ್ನೆ ಕೇಳಾಕತ್ತಿಲ್ಲ ನಾನು. ಮಾತಾಡ್ರಿ ಸ್ವಲ್ಪ. ಒಟ್ಟೆ 11 ದಿವಸ ಮುಗಿಯಾಕ ಬಂದ್ರು ಒಬ್ಬರು ಮಾತಾಡೋಲ್ರಿ ನೀವು. ಏನು ದೇವ್ ಕಣ್ಣ ಕಾಣಕತ್ತ ನನ್ನ ಮತ್ ನಾನು ಅಲ್ಲ ಕೇಳಿದ್ದೆ. ಒಬ್ರು ಇಬ್ರು ಗಂಡ ಹೆಂಡತಿ ಮನ್ಯಾಗ ಪುರಾಣ ಹಚ್ಚಿರ್ತಾರೆ. ರಾಮಾಯಣ 3 ತಿಂಗಳು ರಾಮಾಯಣ ಕೇಳ್ಬೇಕಂತ ಆಸೆ ಆಗಿತ್ತು ಅವ್ರಿಗೆ. 3 ತಿಂಗಳ ರಾಮಾಯಣ ಹಚ್ಚಿದ್ರು ಅವ್ರು. ಚಲೋ ಶಾಸ್ತ್ರಿಗಳು ಕರ್ಕೊಂಡ್ಬಂದ. ಶಾಸ್ತ್ರಿಗಳು 3 ತಿಂಗಳು ರಾಮಾಯಣ ಹೇಳಿದ್ರು. ರಾಮಾಯಣ ಹೇಳಿ ಮುಗಿಸಿ ಇನ್ನೇನು ಬಸ್ ಹತ್ತಿ ಹೋಗ್ಬೇಕಲ್ಲ. ಇವ ಶಿಷ್ಯ ಆದ ಕಳ್ಸಾಕ ಬಸ್ ಹಚ್ಚಿದ. ಹತ್ತಿಸಿ ಮನೆಗೆ ಬರ್ಕೊಂಡ ಮನ್ಯಾಗ ಹೆಂಡತಿ ಬಾಗಲ್ದಾಗ ಓಡಿ ಬಂದು. ಯಾಕ ಅಲ್ರಿ 3 ತಿಂಗಳು ಏನೋ ಶಾಸ್ತ್ರಿಗಳು ಪುರಾಣ ಹೇಳಿದ್ರು ರಾಮಾಯಣ ಮನ್ಯಾಗ. ಆ ರಾಮಾಯಣದಾಗ
ಶಾಸ್ತ್ರಿಗಳು ದಿನ ರಾಮ ರಾವಣ ರಾಕ್ಷಸ ಅನ್ನೋರು, ರಾಮ ರಾವಣ ರಾಕ್ಷಸ ಅನ್ನೋರು. ಅದ್ರೊಳಗ ರಾಮ ರಾಕ್ಷಸನೋ ರಾವಣ ರಾಕ್ಷಸನೋ ಅಂತಕ್ಕಿ ಎಷ್ಟು ತಿಂಗಳು ಕೇಳ್ಯಾರ? 3 ತಿಂಗಳು ಕೇಳ್ಯಾರ. ರಾಮ ರಾಕ್ಷಸನೋ ರಾವಣ ರಾಕ್ಷಸನೋ ಅಂತಕ್ಕಿ ಇವ ಗಂಡ ಅಂದ, ಹೌದಲ್ಲ ನನಗೂ ಗೊತ್ತಿಲ್ಲ ನೋಡು, ಶಾಸ್ತ್ರಿಗಳು ಇಲ್ಲೇ ಹೊಂಟಾರ, ನಿಂದ್ರ ಕೇಳ್ಕೊಂಡ್ ಬರ್ತದ ಓಡಿ ಹೋದ. ಇನ್ನೇನು ಬಸ್ ಹೊಂಟಿತ್ತು, ತರಬಲ್ಲ ಒಳಗ ಶಾಸ್ತ್ರಿಗಳು 3 ತಿಂಗಳ ರಾಮಾಯಣ ಹೇಳಿ ಖುಷಿಯಾಗಿ ಇನ್ನೊಟ್ಟು ಏನಾರ ದಕ್ಷಿಣೆ ಕೊಡಾಕ್ ಬಂದಿರ್ಬೋದು ಶಿಷ್ಯ ಅನ್ಕೊಂಡಿದ್ರು ಅವರು ಶಾಸ್ತ್ರಿಗಳು. ಇವ ಹತ್ತಿ ಹೋದವನ ಅಲ್ರಿ ಶಾಸ್ತ್ರಿಗಳ 3 ತಿಂಗಳು ಪುರಾಣ ಹೇಳಿದ್ರಲ್ಲ ರಾಮಾಯಣ. ರಾಮ ರಾವಣ ರಾಕ್ಷಸ ಅಂತಿದ್ರಿ, ಅವ್ರ ಇಬ್ಬರೊಳಗ ರಾಮ ರಾವಣ ಇಬ್ಬರೊಳಗೆ ಯಾರು ರಾಕ್ಷಸ ಅಂದ. ಆಗ ಶಾಸ್ತ್ರಿಗಳು ಅಂತಾರ, ನೋಡ್ತಮ್ಮ ಶಿಷ್ಯ, ರಾಮಾಯಣದೊಳಗೆ ಏನ್ ಬರ್ತಾರಲ್ಲ ರಾಮ ರಾವಣ, ರಾಮನೂ ರಾಕ್ಷಸ ಅಲ್ಲ, ರಾವಣನೂ ರಾಕ್ಷಸ ಅಲ್ಲ, ರಾಮನೂ ರಾಕ್ಷಸ ಅಲ್ಲ, ರಾವಣನೂ ರಾಕ್ಷಸ ಅಲ್ಲ. 3 ತಿಂಗಳು ನಿಮ್ ಮನ್ಯಾಗ ಹೇಳಿನಲ್ಲ, ನಾನ ದೊಡ್ಡ ರಾಕ್ಷಸಪ್ಪ ಅಂದ್ರ ನಾನ ದೊಡ್ಡ ರಾಕ್ಷಸ. ಯಾಕೆ 3 ತಿಂಗಳು ಹೇಳಿದ್ರು ರಾಮ ರಾವಣ ರಾಕ್ಷಸ ಅನ್ನೋದು ಯಾರಿಗೂ ಗೊತ್ತಾಗಿಲ್ಲ ಅಂದ್ರ ಮತ್ತೆ 8 ತಿಂಗಳು ಹೇಳಿದ್ರೆ ಏನಾಗೋಯ್ತಿ? ಅದಕ್ಕ ನಾನ ದೊಡ್ಡ ರಾಕ್ಷಸಪ್ಪ ಕೈ ಮುಗಿದ್ರ ಅವ್ರು. ಹಂಗ ನೀವು ಹೋಗ್ಬೇಕಾದ್ರೆ ಮತ್ತೆ ನಗಾಕತ್ತಿರಂದ್ರೆ ನಮ್ಮನ್ನು ರಾಕ್ಷಸ ಮಾಡಿ ಕಳಿಸ್ತೀರ. ಮೊದಲನೇದು ಯಾವ್ದ್ರಿ? ಅಷ್ಟಾವರಣದೊಳಗ ಗುರು ಅಂತಕ್ಕಂಥದ್ದು. ಆಮೇಲೆ ಗುರು ಅಪ್ಪ ಏನಿದು ಗುರು ಅಂದ್ರ ಎಲ್ಲಾರು ಅಂತಾರ, ಬರೀ ಗುರು ಬೇಕು ಗುರು ಬೇಕು, ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ, ಗುರು ಗುರು ಗುರುನ ಅಂತಾರ ಬರೇ. ಈ ಗುರು ಇಲ್ಲಾರ ವಿದ್ಯೆ ಕಲ್ತವ್ರು ಇಲ್ಲ ಇಲ್ಲ, ಗುರು ಇಲ್ಲಾರ ವಿದ್ಯೆ ಕಲಿಯಾಕ ಬರಂಗಿಲ್ಲ, ಗುರುನ ಬೇಕನ ಪ್ರಶ್ನೆ ಮಾಡೋರು ಬಹಳ ಮಂದಿ ಇರ್ತಾರ. ಎಲ್ಲಾರ್ಗು ಗುರುನ ಹೇಳ್ತಿರ್ಲಿಲ್ಲ, ಗುರು ಇರ್ಲಿಕ್ಕೆ ಏನೋ ಆಗಂಗಿಲ್ಲ ನಮಗೆ. ರಗಡ್ ಪುಸ್ತಕ ಅದಾವ, ರಗಡ್ ಈಗೇನು ಲ್ಯಾಪ್ಟಾಪ್ ಬಂದಾವ, ಫೋನ್ ಬಂದಾವ, ಇಂಟರ್ನೆಟ್ ಐತಿ, ಅದರಿಂದ ನಾವು ವಿದ್ಯೆ ಕಲಿಬಹುದು, ಶಾಸ್ತ್ರ ಓದ್ಬೋದಲ್ಲ, ಗುರುವಿನಿಂದನೇ ಯಾಕೆ ಪಡಿಬೇಕು ಅಂತ ಪ್ರಶ್ನೆ. ಈಗ ನೀವು ನೀರು ಕುಡಿತೀರ, ಎಲ್ಲಾರು ಕುಡಿತೀರ ಇಲ್ಲ? ಬಡ ಬಡ ಹೂ ಅನ್ರಿ, 8 ಅದಾವ ಅಷ್ಟಾವರಣ. ಮೊದಲೇ ಇನ್ನೂ ನಾವು ಪ್ರಾರಂಭ ಮಾಡಾಕತ್ತೀವಿ. ನೀರು ಕುಡಿತೀರಿಲ್ಲ? ಎಲ್ಲಿಂದ ಕುಡಿತೀರಿ ನೀರು? ನೀರು ಎಲ್ಲಿಂದ ಕುಡಿತೀರಿ? ಬಾಯಿಗೆ ಕುಡಿತೀರಿ. ಆ ನೀರು ಎಲ್ಲಿದೆ? ಬಾಯಾಗ ಕುಡಿತೀರಿ ಎಲ್ಲ, ನಾವು ಬಾಯಾಗ ಕುಡಿತೀವಿ. ಭಾರಿ ಉತ್ತರ ಕೊಡ್ತೀರ ನೀವು. ನೀರು ಎಲ್ಲಿ ಬರ್ತಾವ ನಿಮಗೆ? ನೀರು ಕುಡಿಯಾಕ ಬೋರ್ ಎಲ್ಲಿಂದ ಬರ್ತಾವ? ಬೋರಿಗೆ ನೀರು ಎಲ್ಲಿಂದ ಬರುತ್ತೆ? ಭೂಮಿಯಿಂದ ಬರ್ತಾವ. ಭೂಮಿಗೆ ನೀರು ಎಲ್ಲಿಂದ ಬರುತ್ತೆ? ಆಕಾಶದಿಂದ. ಆಕಾಶದಿಂದ ಹೆಂಗ್ ಬರುತ್ತೆ? ಮೋಡ ಆವಿಯಾಗಿ ಬರ್ತದೆ. ಮೋಡ ಹೆಂಗ್ ಉತ್ಪತ್ತಿ ಆಗುತ್ತೆ? ಮೋಡ ಹೆಂಗ್ ಉತ್ಪತ್ತಿ ಆಗುತ್ತೆ? ಬಿಸಿಲಿನಿಂದ ಸಮುದ್ರ ನೀರು ಆವಿಯಾಗಿ ಮೋಡ ಉತ್ಪತ್ತಿ ಆಗುತ್ತೆ. ಹೌದಿಲ್ರಿ? ಹೌದಲ್ಲ? ಸಮುದ್ರ ನೀರ ಆವಿಯಾಗೆ ಮೋಡ ಆಗುತ್ತೆ, ಮೋಡದಿಂದ ನೀರು ಬರ್ತದೆ, ಮಳೆ ಬರ್ತದೆ. ಹಾಗಾದ್ರೆ ಮತ್ತೆ ಸಮುದ್ರಕ್ಕೆ ಹೋಗಿ ನೀರು ಕುಡಿತೀರಿ? ಯಾರು ಸಮುದ್ರಕ್ಕೆ ಹೋಗಿ ನೀರು ಕುಡಿತೀರಿ? ಕುಡಿತೀರೋ ಇಲ್ಲ? ಸಮುದ್ರಕ್ಕೆ ಹೋಗಿ ಯಾರು ನೀರು ಕುಡಿಯಾಗಲ್ಲ. ಯಾಕೆ? ಉಪ್ಪು ಇರ್ತದೆ ನೀರು. ಆದ್ರೆ ತಿಳಿದು ನೋಡಿದ್ರೆ ನೀರೆಲ್ಲಿಂದ ಕುಡಿಯಾಕತ್ತೀರಿ? ಸಮುದ್ರ ನೀರ ಕುಡಿಯಾಕತ್ತೀರಿ. ಸಮುದ್ರ ನೀರ ಕುಡಿಯಾಕತ್ತೀರಿ, ಆದ್ರೆ ಸಮುದ್ರಕ್ಕೆ ಹೋಗಿ ನೀರು ಯಾರು ಕುಡಿಯಾಗಲ್ಲ, ಅದು ಉಪ್ಪು ಇರ್ತೈತಿ. ಹಂಗ ಹೆಂಗ ನಾವು ನೀರು ಸಮುದ್ರದ ಕುಡಿಯಾಕತ್ತೀವಿ, ಆದ್ರೆ ಸಮುದ್ರಕ್ಕೆ ಹೋಗಿ ಕುಡಿಯಾಗಲ್ಲ. ಪ್ರತಿಯೊಂದು ವಿದ್ಯೆ ಐತಂದ್ರೂ ಕೂಡ ಅದರೊಳಗೆ ಒಂದಿಷ್ಟು ದೋಷಗಳಿರ್ತಾವೋ, ಗುರು ಆಗಿರ್ತಕ್ಕಂಥ ಆ ದೋಷಗಳನ್ನ ಇಟ್ಕೊಂಡು ಶುದ್ಧವಾಗಿರ್ತಕ್ಕಂಥ ನೀರಿನ ವಿದ್ಯೆಯನ್ನ ನಮಗೆ ಕೊಡಿಸ್ತಾ ತಾಯಿ. ಅದಕ್ಕೆ ಗುರು ಬೇಕು, ಅದಕ್ಕೆ ನಮಗೆ ಗುರು ಬೇಕು. ಗುರು ಇದ್ರನ ಎಲ್ಲ, ಗುರು ಇಲ್ಲ ಅಂದ್ರೆ ಜೀವನದೊಳಗೆ ಯಾರು ಕೂಡ ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ಹಾಗಾದ್ರೆ ಗುರು ಬೇಕಪ್ಪ. ಎಂತ ಇರ್ಬೇಕು ಗುರು? ಬೇಕಲ್ಲ. ಗುರು ಹೆಂಗಿರ್ಬೇಕ್ರಿ? ಗುರು ಅನ್ನೋ ಪದ ಸಂಸ್ಕೃತ ಗುರು ಅನ್ನೋದು ದೊಡ್ಡದಪ್ಪ. ಆ ಪದದ ಅರ್ಥ ಏನು? ದೊಡ್ಡದು ಅಂತ ಗುರು ಅನ್ನೋದು. ಹಾಗಾದ್ರೆ ದೊಡ್ಡದಪ್ಪ ಎದರಿಂದ ದೊಡ್ಡದಾಗಿರ್ಬೇಕು? ದೊಡ್ಡ ದೊಡ್ಡ ಅರ್ಬಿ ಹಾಕೊಂಡಿರ್ಬೇಕು, ದೊಡ್ಡ ದೊಡ್ಡ ಮಠ ಇರ್ಬೇಕು, ದೊಡ್ಡ ದೊಡ್ಡ ಫಾರ್ಚುನರ್ ಕಾರ್ ಮೇಲೆ ಅಡ್ಡಾಡ್ತಿರ್ಬೇಕು, ಇನ್ನೊಂದು 20 ಮಂದಿ ಶಿಷ್ಯರ ಬೆನ್ನ ಹತ್ತಿರ್ಬೇಕು, ಒಬ್ಬ ಬೆತ್ತ ಹಿಡಿದಿರ್ಬೇಕು, ಒಬ್ಬ ಗಾಡಿ ಬಡಿತಿರ್ಬೇಕು. ಇಂಥವ್ರು ದೊಡ್ಡವ್ರು. ಹೌದಲ್ಲ? ಇಂಥವ್ರು ದೊಡ್ಡವ್ರು ಅಂತಾರ, ಇಂಥವ್ರು ದೊಡ್ಡವ್ರು ಅಂತಾರ. ಅವಾಗ ದೊಡ್ಡದಪ್ಪ ಗುರು ಅಂತ ಎದರಿಂದ ದೊಡ್ಡವನಾಗಿರ್ಬೇಕು ಗುರು? ಇಂಥವ್ರಿಗೆ ದೊಡ್ಡವ್ರು ಅನ್ನಂಗಿಲ್ಲ. ಗುರುಗಳು ಅಂದ್ರೆ ಹೆಂಗಿರ್ಬೇಕಪ್ಪ? ಗುರು ಅಂದ್ರ ಹುಟ್ಟಿನಿಂದ ಸಾಯುವವರೆಗೆ ಹಾಕಿಕೊಂಡಿರ್ತಕ್ಕಂಥ ಬಟ್ಟೆ
ಮಟ್ಟಿಗೆ ಕಿಶ ಹೊಲಸಲಿಲ್ಲ, ಯಾರನ್ನ ತಗೊಳ್ಳಿಲ್ಲ, ಯಾರನ್ನ ಬೈಲಿಲ್ಲ, ಅವ್ರು ಹಿಂಗ ಇವ್ರು ಹಿಂಗ ಅನ್ನಲಿಲ್ಲ, ಯಾರನ್ನೂ ಕೂಡ ಹೊಗಳೂ ಇಲ್ಲ, ಬೈಲೂ ಇಲ್ಲ, ಯಾವುದರ ಮೇಲೆ ಆಸೆ ಪಡ್ಲಿಲ್ಲ. ಹುಟ್ಟಿನಿಂದ ಸಾಯುವವರೆಗೆ ಕೇವಲ ಪ್ರಕೃತಿಯನ್ನು ಹೊಗಳಿದ್ರು, ಪ್ರಕೃತಿಯ ಮೇಲೆ ಪ್ರವಚನವನ್ನ ಮಾಡಿ ಜ್ಞಾನದಿಂದ ದೊಡ್ಡವರಾಗಿರ್ತಕ್ಕಂಥ ವಿಜಯಪುರ ಜ್ಞಾನೇಶ್ವರ ಸಿದ್ದೇಶ್ವರ ಸ್ವಾಮಿಗಳಾದ್ರಿ ಅಂತವ್ರಿಗೆ ಗುರು ಅನ್ಬೇಕು. ಅವರು ಗುರು ಆಗ್ತಾರ. ಹಂಗ ಎಲ್ಲರಿಗೂ ಗುರು ಆಗುದಲ್ಲ, ಸಾಯುವವರೆಗೂ ಕೂಡ ತನಗೆ ಏನೂ ಬೇಡ ಅಂತ ಸಮಾಜ 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 ಅಂತ ಸಮಾಜಕ್ಕಾಗಿಯೇ ದುಡಿದು ಸಮಾಜಕ್ಕಾಗಿಯೇ ಕಾವ್ಯನ ತೊಟ್ಟು ಇಬ್ಬರು ಅಂಧ ಅನಾಥ ಮಕ್ಕಳ ಜೋಡಿಗೆ ಹಾಕೋದು ವೀರೇಶ್ವರ ಪುಣ್ಯಾಶ್ರಮಣ ಮಾಡಿರಲ್ಲ ಅಂತ ಹಾಡುಗಳ ಕುಮಾರಾಚಾರ್ಯರಲ್ಲಿ ಅವರಿಗೂ ಗುರು ಅನ್ಬೇಕು. ಏನು ಬಯಸಲಿಲ್ಲ ಅವರು. ಅಂತವ್ರು ಜ್ಞಾನದಿಂದ ದೊಡ್ಡವರಾಗಿಬೇಕು, ಬಿದ್ದಿರ್ತಕ್ಕಂಥವ್ರನ್ನ ಎತ್ತಬೇಕು, ಅಂತವ್ರಿಗೆ ಗುರು ಅನ್ಬೇಕು. ಹಂಗ ಎಲ್ಲರಿಗೂ ಗುರು ಅನ್ನೋದು ಸಾಧ್ಯ ಆಗಲ್ಲ. ಎಷ್ಟೋ ಮಂದಿ ಇವತ್ತು ಗುರುಗಳು ನೋಡ್ರಿ, ನಮಗೆ ಕಷ್ಟ ಐತಪ್ಪ, ನಮ್ಮ ಮನ್ಯಾಗ ಹಿಂಗೈತಿ ಅಂತ ಅವ್ರು ಏನ್ ಮಾಡ್ತಾರೆ ಗುರುಗಳು? ಕೆಲವು ಮಂದಿ ನಿನಗೆ ಅಂತದೈತಿ ಇಂಥದೈತಿ ನಿಂದ್ರೆ ಚೀಟಿ ಮಾಡಿಕೊಡ್ತಾನೆ ಎರಡು ನಿಂಬೆ ಅಂತ ಒಂದು ಖರೀದಾರ ಕೊಟ್ಟು ಉಪ್ಪು ಮಾಡಿ ಕೊಟ್ಬಿಡೋದು. ಇಂಥ ಗುರುಗಳಲ್ಲ, ಚೀಟಿ ಚಿಪ್ಪಾಟಿ ಮಾಡೋದು ಗುರುಗಳಲ್ಲ. ನಾ ಇವತ್ತು 8 ದಿವಸ ಆತು ಯಾರ ಕಷ್ಟ ಅಂತ ನನಗೆ ಹಿಂಗಾಗೈತಪ್ಪ ಹಾಗಾಗೈತಪ್ಪ ಅಂತಂದ್ರ ಜೋಳಿಗ್ಯಾನ ನಿಂಬೆಯನ್ನು ಕೊಡ್ಲಿಲ್ಲ, ಖರೀದಾರ ಕೊಡ್ಲಿಲ್ಲ, ಒಂದಿಷ್ಟು ಆಯುರ್ವೇದದ ಮಹತ್ವವನ್ನು ತಿಳಿಸಿದ ಜ್ಞಾನ ಕೊಟ್ರಲ್ಲ, ಇಂಥವ್ರಿಗೆ ಕೊಡ್ಬೇಕು. ಯಾರಿಗಿನ್ನ ನೋಡಕ್ಕೆ ಯಾರಿಗಾರ ನೀ ಆ ದೇವ್ರ ಗುರು ಸೇವೆ ಮಾಡು, ಆ ದೇವ್ರಿಗೆ 1000 ಕಾಯಿ ಹೊಡಿ. 8 ದಿವಸ ನೋಡ್ತೀವಿ, ಒಬ್ಬರಿಗೆ ಇರಲಿಲ್ಲ ಅವರು, ಒಬ್ಬರಿಗೆ ಇರಲಿಲ್ಲ. ತಗೊಂಡು ನಿಂಬೆಯನ್ನ ಮಂತ್ರಿಸ್ತೀನಿ, ನಿನಗೆ ಚೀಟಿ ಮಾಡ್ತೀನಿ, ನಿನಗೆ ದೇವ್ರು ಹಿಡದತ್ತಿ, ಇಂಥದೆಲ್ಲ ಮಾಡಿಲ್ರಿ ಅವರು. ಬಂದವ್ರಿಗೆ ಏನು ಆಯುರ್ವೇದ, ನೀ ಇದನ್ನ ಮಾಡಪ್ಪ ನಿನಗೆ ಆರಾಮಾಗತ್ತು ಹೋಗು. ಇಂಥವ್ರಿಗೆ ಗುರು, ಇಂಥವ್ರು ದೊಡ್ಡವ್ರು ಗುರು ಆಗ್ಬೇಕಪ್ಪ, ಎಂಥವ್ರಿಗೆ ಗುರು ಅಲ್ಲ. ಅದಕ್ಕೆ ಗುರು ಅಂದ್ರ ಜ್ಞಾನದ ಮಾರ್ಗವನ್ನು ತೋರವು. ಅಂತ ಗುರು ಎಲ್ಲರಿಗೆ ಬೇಕು. ಅಂತ ಗುರು ಇದ್ರ ಅಂತಹ ಗುರುವಿನ ಹಸ್ತ ನಮ್ಮ ಮ್ಯಾಗ ಬೀಳಬೇಕು, ಎಂಥವ್ರ ಹಸ್ತ ಬೀಳುವುದಲ್ಲ. ನಾ ಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ, ಜಾತಿ ಮತ ಪದದಿಂದ ದೂರವನ ಸೇವಕನ ಭಾವದಲ್ಲಿ ನಿಂತರದು ದಿಗ್ವಿಜಯ. ಅಂತ ಗುರುವಿನ ಪಾದದೊಳಗೆ ನಾವು ಯಾವಾಗಲೂ ಇರಬೇಕಾಗಿ. ನೀ ಎಷ್ಟ ಶ್ರೀಮಂತ, ನೀ ಎಷ್ಟ ಚಂದ ಅಂದ ಚಂದ ಐತಿ, ಕೋಟಿಗಟ್ಟಲೆ ಆಸ್ತಿ ಐತಿ ಅಂದ್ರೂ ಕೂಡ, ನಿನಗೆಲ್ಲಾರು ಹೊಗಳ್ತಾರಪ್ಪ ಅಂದ್ರೂ ಕೂಡ ನಿನಗೆ ಮುಕ್ತಿ ಇಲ್ಲ ಅಂತ. ನಿನಗೆ ಯಾವಾಗ ಮುಕ್ತಿ ಸಿಗತೈತಿ ಅಂದ್ರ ಆ ಗುರುವಿನ ಪಾದದೊಳಗ. ಮನಶ್ಚೇನ ಲಗ್ನಂ ಗುರುರಂಗ್ರೆ ಪದ್ಮೆ ಅಂತ ಹೇಳ್ತಾರೆ ಶಂಕರಾಚಾರ್ಯ. ಆ ಗುರುವಿನ ಪಾದದೊಳಗೆ ಬಿದ್ರೆ ಮಾತ್ರ ನಿನಗ ಮುಕ್ತಿ ಅನ್ನೋದು ಸಿಗತೈತಿ ಅಂತ ಶಂಕರಾಚಾರ್ಯ ಹೇಳಿದ್ರು. ಶರಣರು ಕೂಡ ಹೇಳ್ತಾರ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಳು, ಆ ತೃಣವ ಆ ಕೆಂಡ ನುಂಗಿದಂತೆ ಗುರು ಎಂಬ ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದೊಡೆ ಸರ್ವಾಂಗವೆಲ್ಲ ಲಿಂಗಮಯ ಕಾಣ ರಾಮನಾಥ ಅಂತ. ಹೆಂಗ ಒಂದಿಷ್ಟು ಕೆಂಡ, ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದೊಡೆ. ಇವೊಂದಿಷ್ಟು ಬೆಂಕಿ ಹಚ್ಚಿರ್ತೀವಿ ನಾವು, ಬೆಂಕಿ ಎಲ್ಲ ಗೊತ್ತಾಗತ್ತಲ್ಲ, ಬೆಂಕಿ ಹಚ್ಚಿರ್ತೀವಿ. ಆ ಬೆಂಕಿಯೊಳಗ ಹುಲ್ಲು ತಗೊಂಡ್ಬಂದೋಗಿರಿ, ಯಾವ್ದೋ ಒಣಗಿದ ಹುಲ್ಲು ತಗೊಂಡ್ಬಂದೋಗಿರಿ. ಹುಲ್ಲು ಅಷ್ಟ ಅಲ್ಲ, ಒಂದು ಬೇವಿನ ಗಿಡದ ಕಟ್ಟಿಗೆ ತಗೊಂಡ್ಬರ್ರಿ, ಹುಂಚಿ ಗಿಡದ ಕಟ್ಟಿಗೆ ತಗೊಂಡ್ಬರ್ರಿ, ಶ್ರೀಗಂಧದ ಕಟ್ಟಿಗೆ ತಗೊಂಡ್ಬರ್ರಿ. ಯಾವ ಕಟ್ಟಿಗೆ ತಗೊಂಡ್ಬಂದು ಹೋಗೋದ್ರು ಕೂಡ ಅದು ಸುಟ್ಟಿ ಅಂತಂದ್ರ ಸುಟ್ಟಿನ ಮ್ಯಾಗ ಅದ್ರೊಳಗ ಇದು ಬೇವಿಂದು, ಇದು ಹುಂಚಿದು, ಇದು ಗಂಧದ್ದು, ಇದು ಹುಲ್ಲು ಅಂತ ಗೊತ್ತಾಗತ್ತ? ಕಂಡಿಡಿಯಾಗತ್ತ? ಸಾಧ್ಯನೇ ಇಲ್ಲ. ಏನಾಗತ್ತ, ಆ ಕೆಂಡ ಅದನ್ನೆಲ್ಲ ನುಗ್ಕೊಂಡ್ಬಿಡುತ್ತೆ, ತನ್ನ ಸ್ವರೂಪ ಮಾಡ್ಬೋದಾದ ಕೆಂಡ. ನೀ ಏನೋ ಹೋದ್ರು ಕೂಡ ಬೆಂಕಿ ಏನ್ ಮಾಡ್ತ, ತನ್ನ ಸ್ವರೂಪ ಮಾಡ್ಬೋದ. ಹಂಗ ಉರಿಯುವ ಕೆಂಡದ ಮೇಲೆ ತುನವ ತಂದಿರಿಸಿದ ತುನವ ಕೆಂಡ ನುಂಗಿದಂತೆ ಹೆಂಗ ಅದು ನುಗ್ಗುತ್ತಾ ಇತ್ತು, ಹಂಗ ಗುರು ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದೊಡೆ. ಆ ಗುರುವಿನ ಪಾದದೊಳಗ ಈ ದೇಹವನ್ನ ತಂದು ತಗೋಪ, ಇದೆಲ್ಲಾ ನಿನಗ ಸಮರ್ಪಣೆ ಐತಿ, ತನು ತಂದು ಇರಿಸಿದ್ವಿ ಅಂತಂದ್ರ ಸರ್ವಾಂಗವೆಲ್ಲ ಲಿಂಗಮಯ ಕಾಣ. ಈ ನಮ್ಮ ದೇಹನ ಲಿಂಗ ಆಗಿ ಬಿಡ್ತೈತಿ ಅಂತ ಹೇಳ್ತಾರ. ಹಂಗ ಶರೀಫ ಹೇಳಿದ್ದು ಅದ, ಗುಡ್ಡ ಗವಿಯನ್ನು ನುಂಗಿ ಗವಿಯು ಇರುವೆಯ ನುಂಗಿ, ಗುಡ್ಡ ಗವಿಯನ್ನು ನುಂಗಿ ಗವಿ ಇರುವೆಯ ನುಂಗಿ, ಗೋವಿಂದ ಗುರುವಿನ ಪಾದ ಎನ್ನೆಡೆ ನುಂಗಿತ್ತ. ಏನು ನುಂಗದಂತ ಶರೀಫನನ್ನ ಈಗ ನೋಡ್ರಿ, ಒಂದು ಗುಡ್ಡ ಇರುತ್ತೆ, ಆ ದೂರಿನ ಗುಡ್ಡ ನೋಡಿ, ಆ ಗುಡ್ಡದೊಳಗೆ ಒಂದು ಗವಿ ನೋಡಿದ್ರೆ ಏನ್ ಅನಿಸ್ತದಪ್ಪ, ಆ ಇಡೀ ಗುಡ್ಡ ಆ ಗವಿಯನ್ನು ನುಂಗಿದಂಗ ಅನಿಸ್ತದೆ. ಒಂದಿಷ್ಟು ಆ ಗವಿ ಹತ್ರ ಹೋದ್ವಿ ನಾವು, ಆ ಗವಿಯೊಳಗೆ ಒಂದು ಇರಿವಿ, ಆ ಇರಿವಿ ನೋಡಿದಾಗ ಏನ್ ಅನಿಸ್ತತಿ, ಗವಿ ಇರಿವಿ ನುಂಗಿಯತ್ತಪ್ಪ ಅಂತ ಅನಿಸ್ತದೆ ನಮ್ಗೆ. ಒಂದಿನ ಒಂದು ಹೆಂಗ್ ನುಂಗ್ಯಾವ, ಗುಡ್ಡ
ಗವಿ ನುಂಗೈತಿ, ಗವಿ ಇರುವಿ ನುಂಗೈತಿ. ಹಾಗೆ ಈ ಶರೀರವನ್ನು ಯಾರು ನುಂಗ್ಯಾರಂತ ಗುರುವಿನ ಪಾದದೊಳಗೆ, ಗುರುವಿನ ಪಾದ ನನ್ನ ನುಂಗೈತಿ ಅಂತ ಚರಿತ್ರೆ ಹೇಳ್ತಾರ. ಹಂಗ ನಾವ್ ಎಲ್ಲಿರ್ಬೇಕು? ಆ ಗುರುವಿನ ಪಾದದೊಳಗೆ ಯಾವತ್ತೂ ಇರ್ಬೇಕು. ಅದಕ್ಕ ನಿಮಗೆ ತೊಟ್ಟಲು ಉದಾಹರಣೆ ಕೊಡ್ತೀವಿ ತೊಟ್ಟಲು ಕಾರ್ಯಕ್ರಮದೊಳಗೆ. ಇದ್ರಲ್ಲ ಎದಕ್ಕಪ್ಪ? ನಿನ್ನ ಜೀವನದೊಳಗ ನೀ ಎಲ್ಲೇ ಹೋಗು, ಎಲ್ಲೇ ಸುತ್ತಾಡು, ಹೆಂಗ ಹೋಗು, ಯಾವ ದಂಡಿಗೆ ಹೋದ್ರು ಬಂದು ನಿಂದ್ರದಲ್ಲಿ ಆ ಗುರುವಿನ ಪಾದದೊಳಗ ಬಂದು ನಿಂದ್ರೋದು ನೀನು ಮತ್ತೆ ಮುಕ್ತಿ ಅನ್ನೋದು ಸಿಗಾಕಲ್ಲ. ಅದಕ್ಕೆ ಗುರು ಬೇಕು. ಆ ಗುರುವಿನ ಪಾದದೊಳಗ ನಾವೆಲ್ಲರೂ ಕೂಡ ಗುರುವಿನ